ಒಂದು ಮುಂಜಾವದಲ್ಲಿ ಸಬ್ಬತ್ ದಿನದಲ್ಲಿ ಮತ್ತೊಂದು ಆವರ್ತಿ ಆತನ ಪಾದ ಸನ್ನಿಧಾನದಲ್ಲಿ ಸೇರಿ ಬರುವಂತಹ ಕೃಪೆಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಆಮೇಲೆ ಈ ಒಂದು ವರ್ಷದ ನಾವು ಕಡೆಯ ಭಾನುವಾರದಲ್ಲಿ ಎಲ್ಲೆಲ್ಲಿಗೆ ಹೋಗದೆ ಆದರೆ ಆತನ ಆಲಯಕ್ಕೆ ಬಂದಿದ್ದೇವೆ. ಎಂಥ ಒಂದು ಸುಮಧುರ ಸಮಯ ಇದು. ಆಮೇಲೆ ನಂಬ್ತೀರಾ? ಇಡೀ ವರ್ಷ ಆತನು ನಮ್ಮನ್ನು ಕಾದು ನಡೆಸಿದ್ದಾನೆ. ಈ ಗಳಿಗೆಯವರೆಗೆ ನಮ್ಮೊಂದಿಗೆ ಇದ್ದಾನೆ. ಆತನನ್ನು ನಾವೀಗ ಆರಾಧಿಸಲಿಕ್ಕೆ ಹೋಗುವ. ಎದ್ದು ನಿಂತು ಎಲ್ಲರೂ ಪ್ರಾರ್ಥನೆ ಮಾಡುವ. ಹಲ್ಲೆಲೂಯ. ಅಪ್ಪ ತಂದೆ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಆಲಯಕ್ಕೆ ಬಂದಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಾವು ನಮ್ಮ ದೈನಂದಿನದ ದಿನದಿಂದ ಸ್ವಾಮಿ ಈ ಒಂದು ಸಮಯದಲ್ಲಿ ನಿನ್ನ ಪಾದದಲ್ಲಿ ಕಳೆಯುವಂಥ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ ಸ್ವಾಮಿ. ಅವರೊಂದಿಗೆ ನೀನು ಮಾತನಾಡು ಕರ್ತನೆ. ಅವರು ಯಾವ ಒಂದು ಟೆನ್ಷನಲ್ಲಿ ಆಗಲಿ ಯಾವ ಪರಿಸ್ಥಿತಿಯಲ್ಲಿ ಆಗಲಿ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ನೀನು ಎಲ್ಲವನ್ನು ಬಲ್ಲಾತನಾಗಿದ್ದಿ ಕರ್ತನೆ. ಅವರನ್ನು ಕೂಡ ನೀನು ಮಾತನಾಡು ಸ್ವಾಮಿ. ನಾವು ಹಾಡುವಂಥ ಪ್ರತಿಯೊಂದು ಸಂಗೀತಗಳಲ್ಲಿ ಅದು ನಿನಗೆ ಸಲ್ಲಲಿ ಕರ್ತನೆ. ಹೌದು ಸ್ವಾಮಿ, ನೀನು ನಿನ್ನ ಸ್ತೋತ್ರ ಸಿಂಹಾಸನದಲ್ಲಿ ಹಾಸಿನರೂಢನಾಗಿರು ಕರ್ತನೆ. ನಿನ್ನ ಪ್ರಸನ್ನತೆಯು ಇಲ್ಲಿ ಚಲಿಸಲಿ ಕರ್ತನೆ. ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಬರಲಿಕ್ಕಿರುವಂಥವರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ ಸ್ವಾಮಿ. ಸಮಯಕ್ಕೆ ಸರಿಯಾಗಿ ಬಂದು ನಿನ್ನ ಆರಾಧನೆಯಲ್ಲಿ ನಿನ್ನ ವಾಕ್ಯ ಸಂದೇಶದಲ್ಲಿ ಪಾಲ್ಗೊಳ್ಳುವಂಥ ಕೃಪೆಯನ್ನು ಅವರಿಗೆ ದಯಪಾಲಿಸಿಕೊಡು ಕರ್ತನೆ. ವಾಕ್ಯ ಸಂದೇಶವನ್ನು ಮಾಡಲಿಕ್ಕಿರುವಂಥ ನಿನ್ನ ಸೇವಕರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಸ್ವಾಮಿ. ನೀನೇ ಅವರ ಕೂಡ ಮಾತನಾಡು ಸ್ವಾಮಿ. ಬರುವಂಥ ಪ್ರತಿಯೊಂದು ವಾಕ್ಯವು ಅದು ನಮಗೆ ಅರ್ಥಗರ್ಭಿತವಾಗುವಂಥ ರೀತಿಯಲ್ಲಿ ನೀನು ಅವರೊಂದಿಗೆ ಮಾತನಾಡು ಕರ್ತನೆ. ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಆಮೆನ್. ಈ ಒಂದು ದಿನವು ಅದು ನೂತನವಾದ ದಿನವಾಗಿದೆ. ಆದ್ದರಿಂದ ನಾವು ನಮ್ಮ ಕರ್ತನಾದ ಯೇಸುವಿಗೆ ಒಂದು ನೂತನ ಹಾಡೊಂದಿಗೆ ಆತನನ್ನು ಆರಾಧಿಸುವ. ಆಮೇಲೆ ಎಲ್ಲರೂ ಕೈ ಚಪ್ಪಾಳೆ ತಟ್ಟು ಆತನ ಆರಾಧಿಸುವ. ತನ್ನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ತನ್ನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪಡಿ
ಮಾಡಿದಾತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ, ನಿಂದ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ, ನಿಂದ ಎಂದು ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲೋಹಿ ಎಲ್ ಎಲೋಹಿ ಎಲ್ ಎಲೋಹಿ ನಿನ್ನ ಸ್ತುತಿಪೆ. ಎಲೋಹಿ ಎಲ್
ನಿಂತು ಹೋಗುವುದೇ ಇಲ್ಲ. ನಾವು ಕೃಪೆಯ ಕಾಲದಲ್ಲಿದ್ದೇವೆ. ಆಮೇನ್. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ ಪಾದಕ್ಕೆ ರಗಿ ಆರಾಧಿಸುವರು. ಶುದ್ಧನು ಶುದ್ಧನು ಪರಿಶುದ್ಧನೆಂದು ನಿನಗೆ ಹಾಡುವರು. ಶುದ್ಧನು ಶುದ್ಧನು ಪರಿಶುದ್ಧನೆಂದು ನಿನಗೆ ಹಾಡುವರು. ಆರಾಧನೆ 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 ಅಡ್ಡ ಬೀಳುವರು, ನಿನ್ನನ್ನೇ ಪ್ರಭು ಎಂದು ಅರಿಕೆ ಮಾಡುವರು. ಭೂನಿವಾಸಿಗಳು ಅಡ್ಡ ಬೀಳುವರು, ನಿನ್ನನ್ನೇ ಪ್ರಭು ಎಂದು ಅರಿಕೆ ಮಾಡುವರು. ಸರ್ವ ಜನರು ಸರ್ವ ಕುಲಗಳು ನಿನ್ನನ್ನು ಆರಾಧಿಸುವರು. ಸರ್ವ ಜನರು ಸರ್ವ ಕುಲಗಳು ನಿನ್ನನ್ನು ಆರಾಧಿಸುವರು. ಆರಾಧನೆ 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 ಆರಾಧನೆ
ಆತನು ಒಬ್ಬನೇ ಯೋಗ್ಯನಾದ ದೇವರು. ಬೇರೆ ಯಾವ ನಾಮವಿಲ್ಲ, ಬೇರೆ ಯಾವ ದೇವರ ಆಜ್ಞೆ ಆಗಿದೆ, ನನ್ನನ್ನು ಬಿಟ್ಟು ಬೇರೆ ಯಾರನ್ನು ನೀವು ಆರಾಧಿಸಬಾರದು. ಯಾಕೆಂದರೆ ಆತನ ಆರಾಧನೆಯು ಅದು ಆತನಿಗೆ ಮಾತ್ರ ಸಲ್ಲತಕ್ಕದ್ದಾಗಿದೆ. ಆತನು ಕೆರೂಬಿಯರು ಸೆರಾಫಿಯರುಗಳಿಂದ ಆರಾಧನೆ ಹೊಂದುವಂಥ ದೇವರಾಗಿದ್ದಾನೆ. ದೇವದೂತರು ಆತನನ್ನು ಶುದ್ಧನು ಎಂದು ಆರಾಧಿಸುವಂತಹವರಾಗಿದ್ದಾರೆ. ನಾವು ಅವರೆಲ್ಲರೊಂದಿಗೆ ಸೇರಿ ಆತನನ್ನು ಆರಾಧಿಸುವ. ಆಮೆನ್. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. 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 ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವಸೃಷ್ಟಿಕರ್ತನೇ ನಿಮಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವಸೃಷ್ಟಿಕರ್ತನೇ ನಿಮಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವನೇ ನಿನಗೆ
ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ. ಜೀಸಸ್ ಹಾಲೆಲೂಯಾ. ಓರಿಯಾ ರಬಹತಿರಿಕೆ ಮನ್ಸೋಬೋ ಲೆಬರಹಂತು ರಖಾಬೆ ಶೈಬ್ರಬಹುನ್ಸೆ. ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ. Yes Lord, we worship you Jesus. ನಿನ್ನನ್ನು ಆರಾಧಿಸುವಂತ ಒಂದು ಕೃಪಾ ಭಾಗ್ಯ ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸಿ ಕೊಟ್ಟಂತ ತಂದೆಯಾಗಿದ್ದೆ. ಓ ನಿನ್ನನ್ನು ವಂದಿಸ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ. ನಿನಗೆ ಆರಾಧನೆ, ನಿನಗೆ ಮಹಿಮೆ, ನಿನಗೆ ಘನತೆ. ಓ ಯೋಗ್ಯನೇ ಯೋಗ್ಯನೇ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಪ್ರೀತಿ ಕೃಪೆ ಕರುಣೆಗಾಗಿ, ನಿನ್ನ ಆತ್ಮನಿಗೋಸ್ಕರ, ನಿನ್ನ ಆತ್ಮನ ಸಹಾಯಕ್ಕಾಗಿ ಓ ನಿನ್ನ ಸಮ್ಮುಖದಲ್ಲಿ ಕರ್ತನೇ ಅಪರಿಪೂರ್ಣವಾದಂಥ ಸಂತೋಷವಿದೆ. ಆ ಸಂತೋಷವನ್ನು ನಾವು ಅನುಭವಿಸುವಂತೆ ಕೊಟ್ಟ ಒಂದು ಕೃಪೆಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. Glory Jesus. Yes, 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 yes. Thank you, Daddy. Thank you, Holy Spirit. Hallelujah. Glory. Glory. Wonderful God. Wonderful God. Hallelujah. Thank you for your holy presence. Thank you for your anointing. Thank you for your mercy. Thank you for your grace. Hallelujah. 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 Thank you, Jesus. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಸ್ವಾಮಿ. ಈ ದಿವಸವೂ ಕೂಡ ಸಭೆಯಾಗಿ ಸೇರಿ ಬಂದು ಸ್ವಾಮಿ ನಿನ್ನನ್ನು ಆರಾಧಿಸುವಂತ, ನಿನ್ನನ್ನು ಪ್ರಾರ್ಥಿಸುವಂತ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತ ಕೃಪೆ ಅನುಗ್ರಹಿಸಿ ಕೊಟ್ಟಿರುವಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ಘನತೆ ಮಾನಕ್ಕೆ ಯೋಗ್ಯನೇ ನಿನಗೆ ಸ್ತೋತ್ರ, ನಮ್ಮ ಒಡೆಯನೇ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಥ್ಯಾಂಕ್ ಯು ಲಾರ್ಡ್. ಸಭೆ ದಯವಿಟ್ಟು ಕೂತ್ಕೊಳ್ರಿ. ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಹಲ್ಲೆಲೂಯ. ಎಲ್ಲ ದೇವರ ಮಕ್ಕಳನ್ನು, ಎಲ್ಲ ದೇವ ಸೇವಕರುಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾಗಿ ನಾನು ವಂದಿಸ್ತೇನೆ. ಹಲ್ಲೆಲೂಯ ಹಲ್ಲೆಲೂಯ. ಸಿದ್ಧವಿದ್ದೀರಾ? ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕಾಗಿ, ದೇವರ ವಾಕ್ಯವನ್ನು ಕಲಿತುಕೊಳ್ಳೋದಕ್ಕಾಗಿ. ಹಲ್ಲೆಲೂಯ. ಭಾಳ ಅಮೂಲ್ಯ ಸಮಯ. ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಟೈಟಸ್ ಫ್ರಮ್ ಬೆಂಗಳೂರು ಪಟ್ಟಣದಲ್ಲಿ ವಿಜಯನಗರ ಎಂಬಂಥ ಒಂದು ಸ್ಥಳದಲ್ಲಿ ಒಂದು ಸಭೆ ನಡೆಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಸಭೆಯ ಸ್ಥಾಪಕರು ಕೂಡ ಆಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಆ ಸಭೆಯ ಹೆಸರು ಹೊಸನ್ನ ಗಾಸ್ಪಲ್ ಚರ್ಚ್ ಬೆಂಗಳೂರು. ಅದರಲ್ಲಿ ಸೇವೆ ಮಾಡುವಂಥ ದೇವರ ಸೇವಕರು ಇವತ್ತು ನಮ್ಮ ಮಧ್ಯೆಯಲ್ಲಿ ಇರೋದು ಭಾಳ ಸಂತೋಷ. ದೇವರ ವಾಕ್ಯಕ್ಕೋಸ್ಕರ ಅವರನ್ನು ಚಪ್ಪಾಳೆ ಪೂರ್ವಕವಾಗಿ ಗೌರವದಿಂದ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುಂದಿನ ಸಮಯವನ್ನು ದೇವರ ಸೇವಕರಿಗೆ ಒಪ್ಪಿಸಿಕೊಡ್ತೇವೆ.
ಪ್ರೇರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೆ ಅನೇಕ ಬಾರಿ ನಾನು ಉಪವಾಸ ಪ್ರಾರ್ಥನೆಯಲ್ಲಿ ಇಲ್ಲಿ ಕೂಡಿ ಬಂದಿದ್ದೇನೆ. ಆದರೆ ಭಾನುವಾರದ ಅವಕಾಶ ಸಿಕ್ಕಿರಲಿಲ್ಲ. ಸಾಮಾನ್ಯವಾಗಿ ನಾನು ಬಂದರೂ ಕೂಡ ಇಲ್ಲಿ ಬಂದರೆ ಬೆಂಗಳೂರಿಗೆ ಭಾನುವಾರ ಎಸ್ಕೇಪ್ ಆಗಿಬಿಡ್ತಾ ಇದ್ದೆ. ಯಾಕಂತ ಹೇಳಿ ದೇವ್ರ ನಾಮಕ್ಕೆ ಸ್ತೋತ್ರ. ಆದರೆ ನಿನ್ನೆ ದಿವಸ ಒಂದು ನಮ್ಮ ಕ್ಲೋಸ್ ರಿಲೇಟಿವ್ಸ್ನ ಒಂದು ಮದುವೆ ಕಾರ್ಯಕ್ರಮ ಇದ್ದರಿಂದ ನಾನು ಇಲ್ಲಿ ಉಳಿದುಕೊಳ್ಳಬೇಕಾಯಿತು. ಆದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಂದು ಒಳ್ಳೆಯ ಆರಾಧನೆಯನ್ನು ಕೊಟ್ಟಿದ್ದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳುತ್ತಾ ಇದ್ದೇನೆ. ದೇವರ ಮಕ್ಕಳ ಜೊತೆಯಲ್ಲಿ ದೇವರನ್ನ ಸ್ತುತಿಸುವಂತಹದ್ದು, ದೇವರನ್ನ ಕೊಂಡಾಡುವಂತಹದ್ದು ಅದು ಯೋಗ್ಯವಾದದ್ದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇರೇಕರ್ತ ನಾಮಕ್ಕೆ ಸ್ತೋತ್ರ. ಹೌದು, ಮುಖ್ಯವಾಗಿ ನಾವು ಈ ವರ್ಷದ ಅಂತ್ಯ ಭಾಗಕ್ಕೆ ಬಂದಿದ್ದೇವೆ. 2024 ದೇವರ ಉಪಕಾರಗಳನ್ನು ನೆನೆಸುವವರಾಗಿದ್ದೇವೆ. ಹಾಗೂ ಕೂಡ ಮುಂದೆ ಏನು ಅಂತ ಹೇಳುವಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಕಾಣಿಸಲ್ಪಡ್ತದೆ. ನಾವು ದೇವರ ರಾಜ್ಯದಲ್ಲಿ ಮುಂದುವರಿತಾ ಇರುವಂಥವರು. ನಮಗೆ ಒಂದೊಂದು ವರ್ಷವೂ ಕೂಡ ದಾಟಿತು ಅಂತ ಹೇಳುವಾಗ ಕ್ರಿಸ್ತನ ಬರುವಿಕೆ ಇನ್ನೂ 1 ವರ್ಷ ಸಮೀಪವಾಯಿತು ಅಂತ ಅರ್ಥ ಆಗ್ತಾ ಇದೆ, ಆತನ ಬರುವಿಕೆ. ಆದರೆ ಆತನ ಬರುವಿಕೆ ನಮ್ಮಿಂದ ಇಲ್ಲಿ ತೆಗೆದುಕೊಂಡು ಹೋಗುವುದಕ್ಕೋಸ್ಕರವಲ್ಲ, ಇಲ್ಲಿ ಆತನ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸುವುದಕ್ಕೋಸ್ಕರ. ಈ ಮೊದಲನೆಯ ಕಾಲವನ್ನು ನಾವು ಎದುರು ನೋಡೋಣ. ಯಾಕಂದರೆ ಮೊದಲನೇ ಈ ಬರುವಿಕೆ ಇದು ರಹಸ್ಯ ಬರುವಿಕೆ. ಇದು ಎಲ್ಲರಿಗೂ ಅಲ್ಲ, ಇದು ದೇವರ ಮಕ್ಕಳಿಗೆ. ಈ ಪ್ರಥಮ ಪುನರುತ್ಥಾನದಲ್ಲಿ ಎದ್ದಂಥವರು ಧನ್ಯರು ಅಂತ ದೇವರ ವಾಕ್ಯ ಹೇಳ್ತದೆ. ಅದಾದ ಮೇಲೆ 1000 ವರ್ಷನೋ ಯಾವಾಗಲೋ ಹೌದು ಎಲ್ಲ ಜನರು ನೋಡುವಂತೆ ಆತನು ಕಾಣಿಸಲ್ಪಡ್ತಾ ಇದ್ದಾನೆ. ಆತನು ಕುರಿಗಳನ್ನು ಮೇಕೆಗಳನ್ನು ಬೇರ್ಪಡಿಸೋ ರೀತಿಯಲ್ಲಿ ಬರ್ತಾ ಇದ್ದಾನೆ. ಅಲ್ಲಿ ಸಮಯ ಇರೋದಿಲ್ಲ. ಆದರೆ ಈಗ ನೋಡುತ್ತಿರುವಂಥ ಈ ಕಾಲ ದೇವರ ಮಕ್ಕಳಿಗೆ, ಮುಖ್ಯವಾಗಿ ಈ ಒಂದು ಆದಾಮನನ್ನು ಉಂಟು ಮಾಡಿದ ದಿನದಿಂದ ಪರಿಪೂರ್ಣಗೊಳ್ಳದೆ ಇರುವಂಥ ವಾಗ್ದಾನಗಳು, ಮುಖ್ಯವಾಗಿ ದೇವರ ಮಕ್ಕಳು, ದೇವರ ಸೇವಕರು ಬರುತ್ತಿರುವಂಥ ಒಂದು ಎದುರು ನೋಡುವಂಥ ಪರಿಪೂರ್ಣತೆ. ಪ್ರೇರೆ, ಕಲ್ವಾರಿಯ ಶಿಲುಬೆಯ ಮೂಲಕ ಯೇಸು ನಮಗೆ ಅನೇಕ ಆಶೀರ್ವಾದಗಳನ್ನ ಬಿಡುಗಡೆ ಮಾಡಿದನು. ಆದರೆ ನಾವು ಈವರೆಗೂ ಎಲ್ಲವನ್ನ ಪರಿಪೂರ್ಣವಾಗಿ ಅನುಭವಿಸುತ್ತಾ ಇಲ್ಲ. ಕಲ್ವಾರಿಯ ಶಿಲುಬೆಯಲ್ಲಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿತು ನಿಜ. ಆದರೆ ಅದೇ ಸಮಯದಲ್ಲಿ 100ಕ್ಕೆ 100ರಷ್ಟು ಆರೋಗ್ಯ ನಮ್ಮದು, 100ಕ್ಕೆ 100ರಷ್ಟು ಐಶ್ವರ್ಯ ನಮ್ಮದು. ತಂದೆಯಾದ ದೇವರ ಬಳಿಯಲ್ಲಿ ನಮಗೆ ಸಾಮೀಪ್ಯ ನಮಗೆ ಇದೆ. ಕೊನೆಯದಾಗಿ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಮರಣವನ್ನು ಕೂಡ ಆತನು ಜಯಿಸಿ ಆತನು ಪುನರುತ್ಥಾನವಾಗಿ ಎದ್ದು ಬಂದನು. ಆದರೆ ನಾವು ಇವರೆಗೂ ಅದನ್ನು ಪರಿಪೂರ್ಣವಾಗಿ ಅನುಭವಿಸುತ್ತಾ ಇಲ್ಲ. ಹಾಗಾದರೆ ಅದನ್ನು ಪರಲೋಕದಲ್ಲಿ ಅನುಭವಿಸುವುದಕ್ಕೋ ಇಲ್ಲ, ಈ ಲೋಕದಲ್ಲೇ ಈವರೆಗೂ ಹೋದು ನಾವು ಸಣ್ಣ ಪುಟ್ಟ ಸೇವೆಗಳನ್ನ ಮಾಡಿಕೊಂಡು ಬಂದಿದ್ದೇವೆ. ರೋಗವಾಸಿಗಳು, ಕೆಲವು ದೆವ್ವಗಳಿಂದ ಬಿಡುಗಡೆ, ಕೆಲವು ಕಾರ್ಯಗಳು. ಆದರೆ ನಮ್ಮ ಕೊನೆಯ ವೈರಿಯಾದ ಮರಣವನ್ನು ನಾವು ಈವರೆಗೂ ಗೆದ್ದಿಲ್ಲ. ಎಂಥ ಮಹಾದೊಡ್ಡ ಸೇವಕರಾದರೂ ಕೂಡ ಅದು ಕೂಡ ಇಲ್ಲೇ ನೆರವು. ಯಾಕಂದರೆ ಪರಲೋಕದಲ್ಲಿ ನಮಗೆ ಇಲ್ಲಿ ಪುನರುತ್ಥಾನ ಅಂತ ಹೇಳುವಂಥದ್ದಾಗಲಿ, ನಮ್ಮ ವೈರಿಯನ್ನು ಜಯಿಸುವಂಥದ್ದಂತ ಹೇಳುವಂಥದ್ದಾಗಲಿ ಇಲ್ಲ. ಕೊನೆಯ ವೈರಿಯಾದ ಮರಣವನ್ನು ಕೂಡ ಜಯಿಸುವಂಥದ್ದು ಇಲ್ಲೇ ಈ ಲೋಕದಲ್ಲೇ. ಆದರೆ ನಾವೊಂದು ಕಾಲ ಮಿತಿಯಲ್ಲಿ ಹಾದು ಹೋಗ್ತಾ ಇದ್ದೇವೆ. ಏದೋ ಒಂದು ತೋಟದಲ್ಲಿ ಮನುಷ್ಯನ ಉಂಟು ಮಾಡಿದ ತಕ್ಷಣಕ್ಕೆ ಅಂತ್ಯ ಆಗಲಿಲ್ಲ. ಅದು ಅನೇಕ ಹಂತಗಳಲ್ಲಿ ಹಾದು ಹೋಗಬೇಕಾಗಿತ್ತು. ಅದು ದೇವರ ಚಿತ್ತನೂ ಆಗಿತ್ತು. ಏದೋ ಒಂದು ತೋಟದಲ್ಲಿ ಮನುಷ್ಯನ ಉಂಟು ಮಾಡಿದನು. ಅಲ್ಲಿ ಹೋದು ಅವನು ಶೋಧನೆಗೆ ಒಳಪಟ್ಟನು. ದೇವರಿಗೆ ಸಮಸ್ತವೂ ತಿಳಿದಿತ್ತು. ಅದರ ಮೂಲಕ ಬರುತ್ತಿರುವಂಥ ಕಷ್ಟಗಳು ಎಲ್ಲವೂ ದೇವರಿಗೆ ತಿಳಿದಿತ್ತು. ಆದರೆ ದೇವರು ಅಲ್ಲಿ ಹಿಂದೆ ನಿಂತುಕೊಂಡನು. ಯಾಕಂದರೆ ಹೇಳಿದ್ರೆ ಈ ಮನುಷ್ಯ, ಆತನಿಗೆ ಗೊತ್ತು ಈ ಮನುಷ್ಯ ತನ್ನವನೇ. ಆದರೆ ಆತನು ಸಿದ್ಧಿಗೆ ಬರುವಂಥ ಒಂದು ಕಾರ್ಯಕ್ರಮ ಇದೆ. ಸಿದ್ಧಿಗೆ, ಪರ್ಫೆಕ್ಷನ್. ಈ ಸಿದ್ಧಿಗೆ ಹೋಗುವುದಕ್ಕೋಸ್ಕರವೇ ಅನೇಕ ಹಂತಗಳು ಹಾದು ಹೋಗಬೇಕಾಯಿತು. ಅದರಲ್ಲಿ ಕಷ್ಟವೂ ಮರಣವೂ ಕೂಡ ಹೋದು. ಇಲ್ಲಿ
ದೇವರು ಈ ಮನುಷ್ಯನ ಉಂಟು ಮಾಡಿದಾಗ ಏದೊಂದು ತೋಟದಲ್ಲಿ ಸಮಸ್ಯೆಗಳು ಉಂಟಾಗುವಾಗ ಎಲ್ಲವೂ ದೇವರಿಗೆ ತಿಳಿದಿತ್ತು. ದೇವರಿಗೆ ತಿಳಿಯದೇ ಇದ್ದರೆ ಆತನು ದೇವರಾಗುವುದಕ್ಕೆ ಸಾಧ್ಯವಿಲ್ಲ. ಆತನು ಸರ್ವವ್ಯಾಪಿ, ಸರ್ವಜ್ಞಾನಿ, ಸರ್ವಶಕ್ತ. ಆತನು ಸಮಸ್ತನಲ್ಲಿ ತಿಳಿದಿದ್ದಾನೆ. ಆದರೆ ಅದು ಆ ಮನುಷ್ಯನ ಪರಿಪೂರ್ಣತೆಗೆ ತರುವುದಕ್ಕೋಸ್ಕರ ಅದು ಯೋಗ್ಯವಾಗಿತ್ತು. ಯಾವ ರೀತಿಯ ಪರಿಪೂರ್ಣತೆ? ಪ್ರೇರೆ, ದೇವರು ನಮ್ಮನ್ನು ಉಂಟು ಮಾಡಿದಾಗ ನಾವು ಆತನಿಗೆ ಭಕ್ತರಾಗಿ ದೇವರು ನಮ್ಮನ್ನು ಉಂಟು ಮಾಡಲಿಲ್ಲ. ಆತ ನಮ್ಮನ್ನು ಶಿಷ್ಯರನ್ನಾಗಿಯೂ ಕೂಡ ಆತನ ಚಿತ್ತವಲ್ಲ. ಅದು ಶಿಷ್ಯ ಒಂದು ಸೇವೆ, ತಾತ್ಕಾಲಿಕವಾದದ್ದು. ದೇವರು ನಮ್ಮನ್ನು ಉಂಟು ಮಾಡಿದಾಗ ಆತನ ಮಕ್ಕಳಾಗಿ ಆತನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದನು. ಆ ಸ್ವಾರೂಪ್ಯವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶವಾಗಿತ್ತು. ಮೊದಲನೇ ಏದೋನ್ ತೋಟದಲ್ಲಿ ಮೊದಲನೇ ಮನುಷ್ಯನ ಉಂಟು ಮಾಡಿದಾಗ ಅವನು ಪರಿಪೂರ್ಣನಾಗಿರಲಿಲ್ಲ. ಅವನಲ್ಲಿ ಪಾಪವಿರಲಿಲ್ಲ, ನಿಜ. ಅವನಲ್ಲಿ ಯಾವುದೇ ದೋಷ ಕಳಂಕ ಇರಲಿಲ್ಲ, ನಿಜ. ಆದರೆ ಅವನು ಪರಲೋಕಕ್ಕೆ ಸೇರುವಂತಹ ಒಂದು ಸ್ವಾರೂಪ್ಯ ಅವನಲ್ಲಿ ಇರಲಿಲ್ಲ. ಈ ಕಾರಣದಲ್ಲಿ ಅವನು ಕೆಲವೊಂದು ದೋಷಗಳೇ ಹಾದು ಹೋಗಬೇಕಾಯಿತು. ದೇವರು ನಮ್ಮನ್ನು ಉಂಟು ಮಾಡಿದಾಗ ತನ್ನ ಸ್ವಾರೂಪ್ಯದಲ್ಲಿ ಉಂಟು ಮಾಡಿದನು ಅಂತ ಹೇಳಿದ್ದಾರೆ. ತನ್ನ ಸಕಲ ಸ್ವಭಾವಗಳಿಂದ, ಗುಣ ಲಕ್ಷಣಗಳಿಂದ ನಾವು ಉಂಟು ಮಾಡಿದನು. ಯಾವುದೇ ಒಂದು ಪಾಪ, ಲಯ, ಕಳಂಕ ಇಲ್ಲದೇ ಇರುವಂತಹ ಸ್ಥಿತಿಗೋಸ್ಕರ. ಪ್ರೇರೆ, ನಾವು ಇವತ್ತು ಪಾಪ ಮಾಡ್ತಾ ಇದ್ದೇವೆ. ಯಾಕೆ ನಾವು ಪಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಪಾಪದ ಸ್ವಭಾವ ನಮ್ಮಲ್ಲಿ ಇರುವುದರಿಂದ. ಆ ಪಾಪದ ಸ್ವಭಾವ ನಮ್ಮಲ್ಲಿ ಇಲ್ಲದೆ ಇದ್ದಿದ್ದರೆ ನಾವು ಪಾಪ ಮಾಡೋದಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ. ಯಾಕಂದರೆ ಆ ಪಾಪದ ಆಕರ್ಷಣೆ ನಮ್ಮಲ್ಲಿ ಇರುವುದರಿಂದ. ಸರಿ, ನಾವು ದೇವರ ಮಕ್ಕಳಾಗಿ ಯೇಸುವನ್ನು ಸ್ವೀಕಾರ ಮಾಡಿಕೊಂಡ ಮೇಲೂ ಕೂಡ ನಮ್ಮ ಒಳಗಿನ ಆತ್ಮ ರಕ್ಷಣೆ ಹೊಂದಿದೆ, ನಿಜ. ಆದರೆ ಈ ಶರೀರ ಇನ್ನೂ ಮಾರ್ಪಾಟಾಗಿಲ್ಲ. ನಮ್ಮ ಆಲೋಚನೆಗಳು ಕೂಡ ಪರಿಪೂರ್ಣವಾಗಿಲ್ಲ. ಈಗ ಇಲ್ಲಿ ನಾವೊಂದು ಶಿಸ್ತಿನ ಮಾರ್ಗದಲ್ಲಿ ಹಾದು ಹೋಗಬೇಕಾಗ್ತದೆ. ಪೌಲನು ಹೇಳಿದ ರೀತಿಯಲ್ಲಿ ದೇಹವನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳಿ, ಶೋಧನೆಗೆ ಬಿಟ್ಟುಕೊಡಬೇಡಿ, ಅಥವಾ ನಿಮ್ಮ ಆಲೋಚನೆಗಳನ್ನು ನೀವು ನವೀಕರಿಸಿಕೊಳ್ಳಿ, ರೂಪಾಂತರ ಹೊಂದಿ, ಅನೇಕ ಹಂತಗಳನ್ನು. ಆದರೂ ಕೂಡ ತಿರುಗಿ ಹೋರಾಟ ಆಗ್ತಲೇ ಇದೆ. ಪೌಲನು ಹೇಳಿದ ರೀತಿಯಲ್ಲಿ, ಅಯ್ಯೋ ನಾನು ಮಾಡಬಾರ್ದು ಅಂತ ಹೇಳಿದ್ದನ್ನು ಮಾಡ್ತಾ ಇದ್ದೇನೆ, ನಾನು ಎಂತಹ ದುರವಸ್ಥೆಯಲ್ಲಿ ಬಿದ್ದಂತಹ ಮನುಷ್ಯನು ಅಂತ ಹೇಳಿಕೊಂಡು. ಆದರೆ ಈ ಹೋರಾಟ ಯಾಕೆ ಬರ್ತಾ ಇದೆ? ಈ ಹೋರಾಟ ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ, ಒಳಗಡೆ ಇರುವಂಥ ಸ್ವಭಾವದಿಂದ. ಪ್ರೇರೆ, ನಾವು ಕೇವಲ ಪರಲೋಕವನ್ನು ಸೇರುವಂಥ ಗುರಿಯನ್ನು ಇಟ್ಟುಕೊಳ್ಳಬೇಡಿ. ನಾವು ಕ್ರಿಸ್ತ ಯೇಸುವಿನಂತೆ ಎಲ್ಲ ರೀತಿಯಲ್ಲಿ ಪರಿಪೂರ್ಣತೆಯಲ್ಲೂ, ದೇಹದಲ್ಲೂ, ಆತ್ಮದಲ್ಲೂ, ಪ್ರಾಣದಲ್ಲೂ. ದೇವರ ವಾಕ್ಯ ಹೇಳ್ತಿದೆ, ಆತನ ಬರುವಿಕೆಯಲ್ಲಿ ನಿಮ್ಮ ದೇಹ, ಆತ್ಮ, ಪ್ರಾಣ ಮೂರು ಪರಿಶುದ್ಧವಾಗಿ ಕಾಣಿಸಲ್ಪಡಲಿ. ಆದರೆ ಈವರೆಗೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನಾವು ಹೋರಾಟದಿದ್ದೇವೆ. ಯೋಚನೆ ಮಾಡಬೇಡಿ. ನಮಗೆ ಸಿಗುವಂಥ ಕಾಲದಲ್ಲಿ, ನಮಗೆ ಸಿಗುವಂಥ ಅಭಿಷೇಕದಲ್ಲಿ ನಂಬಿಗಸ್ತರಾಗಿರ್ರಿ. ನಾವು ಪರಿಪೂರ್ಣತೆಯನ್ನು ಹೊಂದುತ್ತೇವೆ. ಯಾಕಂತ ಹೇಳಿದರೆ, ಈ ಸತ್ಯವೇದ ಅಂತ ಹೇಳುವಂಥದ್ದು ಒಬ್ಬ ಮನುಷ್ಯನ ಕತೆ. ಏದೋ ಒಂದು ತೋಟದಿಂದ ಹಿಡಿದು ಪ್ರಕಟಣೆ ಗ್ರಂಥದಲ್ಲಿ ಕಾಣಿಸಲ್ಪಡುವಂತಹ ನೂತನ ಸೃಷ್ಟಿ, ನ್ಯೂ ಕ್ರಿಯೇಷನ್. ಪ್ರೇರೆ, ಮೊದಲನೇ ಮನುಷ್ಯ ಏದೋ ಒಂದು ತೋಟದಲ್ಲಿ ಸೃಷ್ಟಿ ಮಾಡಿದಾಗ ನಾವು ಆದಾಮನಲ್ಲಿ ಇದ್ದೆವು. ಅದಾದ ಮೇಲೆ ದೇವರು ಅಬ್ರಾಮನ ಬಳಿಯಲ್ಲಿ ಒಡಂಬಡಿಕೆ ಮಾಡುವಾಗ ನಾವು ಆ ಒಡಂಬಡಿಕೆಯಲ್ಲಿ ನಾವು ಇದ್ದೆವು. ಮೋಶೆಯ ಬಳಿಯಲ್ಲಿ ದೇವರು ಮಾತಾಡುವಾಗ ನಾವು ಅಲ್ಲಿದ್ದೆವು. ಅನೇಕ ಯುದ್ಧಗಳು, ದಾವೀದನ ಹೋರಾಟಗಳು, ನಾವು ಈ ರೀತಿಯಾಗಿ ಮುಂದುವರೆದುಕೊಂಡು ಬರುತ್ತಲೇ ಇದ್ದೇವೆ. ಆದರೆ ನಾವು ಬಂದಿರುವಂತಹದ್ದು ಕ್ರಿಸ್ತ ಯೇಸು ಬರುವವರೆಗೂ ಒಂದು ಪಾಪದ ಸಂತತಿ. ಈ ಪಾಪದ ಸಂತತಿ, ನಾವು ಪಾಪಿಗಳು. ಪಾಪ ಮಾಡಿದ್ದರಿಂದ ಪಾಪಿಗಳಲ್ಲ, ಪಾಪದ ಸ್ವಭಾವ ನಮ್ಮಲ್ಲಿ ಇರುವುದರಿಂದ ಪಾಪಿಗಳು. ಮೊದಲನೇ ಆದಾಮ. ಒಬ್ಬ ವ್ಯಕ್ತಿ ಲೋಕದಲ್ಲಿ ಏನೇ ಪಾಪ ಮಾಡಲಿಲ್ಲ ಅಂತ ತಿಳಿದುಕೊಳ್ಳೋಣ, ಏನೇ ಪಾಪ ಮಾಡಿ ಸಾಧ್ಯ ಇಲ್ಲ ಆದರೂ ತಿಳ್ಕೊಳ್ಳೋಣ, ಪಾಪ ಮಾಡಲಿಲ್ಲ ಅಂತ ಹೇಳೋಣ, ಅವನು ಪರಲೋಕಕ್ಕೆ ಸೇರ್ತಾ ಇದ್ದಾನ? ಇಲ್ಲ, ಅವನು ಪರಲೋಕಕ್ಕೆ ಸೇರೋದಿಲ್ಲ. ಲೋಕಕ್ಕೆ ಬೇಕಾಗಿರುವಂಥದ್ದು ಎಲ್ಲವೂ ಇದೆ, ಆದರೆ ಪರಲೋಕ ಅಂತ ಹೇಳುವಂಥದ್ದು ಅದು ನೀತಿವಂತರಿಗೋಸ್ಕರ, ಅದು ಪರಿಶುದ್ಧರಿಗೋಸ್ಕರ. ನಮ್ಮ ಒಳ್ಳೆಯ ಕಾರ್ಯಗಳ ಮೂಲಕ ನಾವು ಪರಿಶುದ್ಧಗೊಳಿಸೋಕ್ಕೆ ನಮ್ಮನ್ನು ಸಾಧ್ಯವೇ ಇಲ್ಲ. ಹೊರಗಿನ ರೀತಿಯಲ್ಲಿ ನಾವು ಮಾಡ್ಕೊಳ್ಬೋದು,
ಧರ್ಮಗಳನ್ನು ಆಚರಿಸ್ತಾ ಇದ್ದಾರೆ, ಅನೇಕ ಆಕಾರಗಳನ್ನು ಹೊಂದಿಕೊಳ್ಳುತ್ತಾರೆ, ಬಿಳಿ ವಸ್ತ್ರಗಳನ್ನು ಧರಿಸಿಕೊಳ್ಳುತ್ತಾರೆ. ಕೆಲವು ಸಲ ಯೇಸುವಿನ ದಿನಗಳಲ್ಲೂ ಕೂಡ ಫಾರಿಸಾಯರು ಇದ್ದರು. ಹೌದು, ಒಳ್ಳೆಯ ಜನರೇ ಅವರು, ಕಾಣಿಕೆ ಕೊಡುವಂಥವರು, ಉಪವಾಸ ಮಾಡುವಂಥವರು. ಸ್ವಾಮಿ, ಆ ಜನರಂತೆ ನಾನು ಅಲ್ಲ, ನಾನು ಪ್ರತ್ಯೇಕಿಸಲ್ಪಟ್ಟವನು. ಆದರೆ ಯೇಸು ಹೇಳಿದನು, ನೀವು ಭಾಳ ಸುಂದರವಾಗಿ ಕಾಣ್ತಾ ಇದ್ದೀರ, ನಿಮ್ಮ ಧರ್ಮ, ನಿಮ್ಮ ಆಚರಣೆ ನಿಮಗೆ ಬಹಳ ಸುಂದರವಾಗಿದೆ. ಎಷ್ಟರ ಮಟ್ಟಿಗೆ ನೀವು ಸುಂದರವಾಗಿದ್ದೀರಾ ಅಂತ ಹೇಳಿದರೆ, ಸುಣ್ಣ ಬಳಿದಂಥ ಸಮಾಧಿಯಂತೆ ಇದ್ದೀರಾ. ಸುಣ್ಣ ಬಳಿದಂಥ ಸಮಾಧಿ ಮೇಲುಗಡೆ ಬೆಳ್ಳಗಿರ್ತದೆ, ಒಳಗೆ ಕೊಳೆತು ನಾರುತ್ತಿರುವಂಥ ಮೂಳೆಗಳು ವಾಸನೆಗಲ್ಲಿರ್ತದೆ. ಮನುಷ್ಯನು ಮಾಡುವಂಥ ಈ ಧರ್ಮ, ಈ ಕರ್ಮ, ಈ ಆಚರಣೆ ಎಲ್ಲವೂ ಇದೇನೆ. ಇದು ಅನ್ಯ ಜನಗಳಿಗೆ ನಾನು ಹೇಳ್ತಾ ಇಲ್ಲ, ಈ ಒಂದು ಕ್ರೈಸ್ತ ಧರ್ಮದಲ್ಲಿ ಬರೋದು. ಕ್ರೈಸ್ತ ಧರ್ಮ, ದೇವರ ಮಕ್ಕಳ ವಿಷಯದಲ್ಲಿ ಹೇಳ್ತಾರೆ, ಕ್ರೈಸ್ತ ಧರ್ಮ ಕೂಡ ಇದೇ ರೀತಿ ಆಗಿದೆ. ಆದರೆ ಯೇಸು ಬಂದಾಗ ನಮ್ಮನ್ನು ಆತನು ಮಾರ್ಪಡಿಸಿದನು. ನಾವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಾಗ ಪ್ರೇರೆ, ನಾವು ಯಾವೊಂದು ಜಾತಿಯನ್ನು ಸ್ವೀಕಾರ ಮಾಡಿಕೊಳ್ಳೋದಿಲ್ಲ, ನಾವು ಧರ್ಮವನ್ನು ಸ್ವೀಕಾರ ಮಾಡಿಕೊಳ್ಳೋದಿಲ್ಲ, ನಮ್ಮ ಜಾತಿ ಬದಲಾವಣೆ ಆಗಲಿಲ್ಲ, ಅಥವಾ ಯೇಸು ಹೆಚ್ಚಾಗಿ ಪ್ರಸಂಗ ಮಾಡೋದಕ್ಕೂ ಬಂದಿಲ್ಲ. ಯೇಸು ಬರೋದಕ್ಕೆ ಮೊದಲೇ ಧರ್ಮಶಾಸ್ತ್ರ ನಮ್ಮ ಕೈಲಿದೆ, ಅದು ಮಾಡು ಮಾಡಬೇಡ ಅಂತ ಹೇಳುವಂಥದ್ದನ್ನು. ಆದರೆ ಯೇಸು ಬಂದಾಗ ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸ್ತಾ ಇದೆ, ಕತ್ತಲೆದನ್ನು ಮುಸುಕಲಿಲ್ಲ. ಯಾರ್ಯಾರು ಆತನನ್ನು ಸ್ವೀಕಾರ ಮಾಡಿಕೊಂಡರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರ ಮಕ್ಕಳಾಗಿ ಯೇಸುವನ್ನ ಸ್ವೀಕಾರ ಮಾಡಿಕೊಂಡಾಗ ಹೌದು, ಆತ ನಮ್ಮ ಆತ್ಮದಲ್ಲಿ ಬಂದನು. ದೇವರ ನಾಮಕ್ಕೆ ಸ್ತೋತ್ರ. ಈ ಆತ್ಮರಕ್ಷಣೆಯ ವಿಷಯದಲ್ಲಿ ಯಾರೊಬ್ಬರು ಸಂಶಯ ಪಡಬಾರದು. ಯಾಕಂದರೆ ನಾವು ಒಂದು ಸಲ ಯೇಸುವನ್ನು ಸ್ವೀಕಾರ ಮಾಡಿಕೊಂಡಾಗ ನಾವು ಶಾಶ್ವತವಾಗಿ ದೇವರ ಮಕ್ಕಳಾದೆವು. ಸಂಶಯ ಯಾಕೆ ಬರ್ತದೆ ಅಂತ ಹೇಳಿದರೆ, ಅನೇಕ ಬಾರಿ ನಮ್ಮ ದೇಹದಲ್ಲಿ ಆಗುವಂಥ ಕ್ರಿಯೆಗಳ ಮೂಲಕ, ಪಾಪದ ಆಕರ್ಷಣೆ ಮೂಲಕ ಕೆಲವರು ಸಂಶಯ ಪಡ್ತಾರೆ, ನನಗೆ ನಿಜವಾಗಿ ಆತ್ಮರಕ್ಷಣೆ ಆಗಿದೆಯಾ ಅಂತ ಹೇಳಿಕೊಂಡು. ಯೋಚನೆ ಮಾಡಬೇಡಿ. ನೀವು ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿ ಆತ್ಮರಕ್ಷಣೆ ಆಗಿದೆ. ಆದರೆ ಇದು ನೀವು ಸ್ವೀಕಾರ ಮಾಡಿಕೊಂಡಿದ್ದು ನಂಬಿಕೆಯ ಮೂಲಕ. ಯಾಕೆ ಅನೇಕರಿಗೆ ಡೌಟ್ ಅಂತೆ, ಸಂಶಯ ಅಂತ ಹೇಳಿದರೆ, ನಾನು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ನಿಜವಾಗಿ ದೇವರನ್ನು ಸ್ವೀಕಾರ ಮಾಡಿಕೊಂಡಿದ್ದಾರಾ? ಯಾಕಂದರೆ ಅನೇಕರಿಗೆ ಪ್ರಶ್ನೆ ಏನಂತ ಹೇಳಿದರೆ, ನಾನು ಯೇಸುವನ್ನು ಸ್ವೀಕಾರ ಮಾಡಿಕೊಂಡೆ, ನಾನು ಸ್ವೀಕಾರ ಮಾಡಿಕೊಂಡಾಗ ನಾನು ಸೌಲನಂತೆ ನಾನು ಬಿದ್ದು ಹೋಗಲಿಲ್ಲ, ನನಗೇನು ಮೈ ಜುಮ್ ಅಂತ ಹೇಳಿಲ್ಲ, ಅಥವಾ ನನಗೇನು ದರ್ಶನ ಆಗಲಿಲ್ಲ. ಪ್ರೇರೆ, ಯೇಸು ಏನಾದರೂ ನಮ್ಮ ಕೈಯಲ್ಲೋ ಕಾಲಲ್ಲೋ ತಲೆಯಲ್ಲೋ ಬಂದಿದ್ದಾದರೆ ನಮಗೆ ಹೌದು ವ್ಯತ್ಯಾಸ ಆಗ್ತಾಯಿತ್ತು. ಆದರೆ ಆತನು ಬಂದಿರೋದು ನಮ್ಮ ಆತ್ಮದಲ್ಲಿ. ಯೇಸು ಹೇಳ್ತಾರೆ, ಹೃದಯದ ಬಾಗಿಲನ್ನು ತಟ್ತಾ ಇದ್ದೇನೆ, ತೆರೆದರೆ ಒಳಗಡೆ ಬರ್ತೇನೆ. ಆತ ನಮ್ಮ ಹೃದಯದ ಬಾಗಿಲನ್ನು ತಟ್ಟಿದ್ದಾನೆ, ಕರೆದಿದ್ದೇವೆ, ಒಳಗೆ ಬಂದಿದ್ದಾನ. ಗೊತ್ತಾಗ್ತಾ ಇಲ್ಲ ಬ್ರದರ್. ಇಲ್ಲ, ದೇವರ ವಾಕ್ಯವನ್ನು ನಂಬಿ ನೀವು ಕರೆದರೆ ನಾವು ಆತನು ನಿಮ್ಮ ಒಳಗಡೆ ಬಂದಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಇದು ನಂಬಿಕೆಯ ಮೂಲಕ. ಆದರೆ ಯೇಸುವನ್ನು ನಾವು ಸ್ವೀಕಾರ ಮಾಡಿಕೊಂಡಾಗ ಇಲ್ಲಿ ನಮ್ಮ ಆತ್ಮಿಕ ಪ್ರಯಾಣ ಪ್ರಾರಂಭವಾಗ್ತಾ ಇದೆ. ಅನೇಕರಿಗೆ ಹೌದು, ಸರಿ, ನಾನು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ನಾನು ಪರಲೋಕಕ್ಕೆ ಸೇರ್ತಾ ಇದ್ದೇನೆ. ನಿಜ, ನಾವು ಉಸಿರು ನಿಂತು ಹೋದರೂ ಕೂಡ ನಾವು ದೇವರ ರಾಜ್ಯಕ್ಕೆ ಸೇರ್ತೇವೆ, ಅದರ ಬಗ್ಗೆ ಸಂಶಯವಿಲ್ಲ. ಆದರೆ ಪರಲೋಕಕ್ಕೆ ಸೇರುವಂಥದ್ದು ದೇವರ ಉದ್ದೇಶವಲ್ಲ. ಈ ಲೋಕದಲ್ಲಿ ನಮ್ಮನ್ನು ಆತನು ಪ್ರತಿನಿಧಿಯಾಗಿ ಆತನು ಇಟ್ಟಿದ್ದಾನೆ. ಆತನಿಗೆ ಜೀವವಾಗಿಯೂ ಬೆಳಕಾಗಿಯೂ ದೇವರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಆತ ನಮ್ಮನ್ನೇ ಲೋಕದಲ್ಲಿ ಇಟ್ಟಿದ್ದಾನೆ. ದೇವರ ಕಾರ್ಯಗಳನ್ನು ಇವತ್ತು ನಾವು ಸುವಾರ್ತೆ ಅಂತ ಹೇಳುವಂಥದ್ದು ಹೌದು, ಸಾರ್ತಾ ಇದ್ದೇವೆ ನಿಜ. ಆದರೆ ಅನೇಕ ಬಾರಿ ನಾವು ನಿರೀಕ್ಷಿಸಿದಂಥ ಒಂದು ಪ್ರತಿಫಲ ಸಿಗ್ತಾ ಇಲ್ಲ. ಒಂದೊಂದು ದಿವಸವೂ ಕೂಡ ಕೋಟ್ಯಾಂತರ ರೂಪಾಯಿ ಸುವಾರ್ತೆಗೋಸ್ಕರ ಖರ್ಚಾಗ್ತಾ ಇದೆ, ಮಾಧ್ಯಮಗಳ ಮೂಲಕ, ಕರಪತ್ರಗಳ ಮೂಲಕ. ಆದರೆ ಫಲಿತಾಂಶ ಬಹಳ ಕಡಿಮೆ, ಬಹಳ ಕಡಿಮೆ. ಹಾಗಾದರೆ ಈಗ ನಮ್ಮ ಸರ್ಕಾರದ ರೀತಿಯಲ್ಲಿ ಕೇವಲ ನಾವು 2.5% ಕ್ರೈಸ್ತರು ಅಂತ ಹೇಳ್ತಾ ಇದ್ದೇವೆ. ಆದರೆ ಸಂಖ್ಯೆಯಲ್ಲಿ ಜಾಸ್ತಿ ಇದೆ, ಇರಲಿ ಬಿಡಿ. ಆದರೆ ಇಷ್ಟೊಂದು ಕೈ ಹಿಡಿಯಷ್ಟು ಜನರಿಗೋಸ್ಕರ ಯೇಸು ಬಲಿಯಾಗಿ ಅರ್ಪಿಸಲ್ಪಟ್ಟನು. ಉಳಿದವರನ್ನೆಲ್ಲವನ್ನು ತೆಗೆದುಕೊಂಡು ನರಕಕ್ಕೆ ತಳ್ಳುವುದಕ್ಕೋಸ್ಕರ ಆತನು ಲೋಕಕ್ಕೆ ಬಂದನು. ಪ್ರೇರೆ, ಲೋಕದಲ್ಲಿರುವಂಥ ಇತರ ಜನರು ಕೂಡ ಆತನವರೇ.
ಅವರ ಒಳಗಡೆಯೂ ಕೂಡ ಒಂದು ಆತ್ಮ ಇದೆ. ಈ ಆತ್ಮ ಎಲ್ಲಿಂದನೂ ಬಂದಿಲ್ಲ, ಅದು ದೇವರಿಂದಲೇ ಬಂದಿರುವಂತಹದ್ದು. ಆದರೆ ಸದ್ಯಕ್ಕೆ ದೇವರು ಅವ್ರನ್ನ ತಡೆ ಹಿಡಿದಿದ್ದಾನೆ. ನಮಗೆ ಆ ಆತ್ಮರಕ್ಷಣೆ ಬಂತು. ಈ ನಮ್ಮನ್ನು ಪ್ರಥಮ ಫಲಗಳು ಅಂತ ಕರೀತಾ ಇದ್ದಾರೆ ದೇವರು. ಈ ಪ್ರಥಮ ಫಲಗಳನ್ನು ಹೊಂದಿದಂಥ ನಾವು ಅನೇಕ ಜವಾಬ್ದಾರಿಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಕೆಲವು ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಅನೇಕ ಬಾರಿ ನಮಗೆ ತಿಳಿಯದೇ ಇರೋದರಿಂದ, ಹೌದಪ್ಪ ದೇವರೇ ನಾವು ಆತ್ಮರಕ್ಷಣೆ ಹೊಂದಿದ್ದೇವೆ, ಅದು ಎಲ್ಲರಿಗೂ ಗೊತ್ತು. ದೇವರೇ ಒಂದು ದಿವಸ ರಾಜ್ಯಕ್ಕೆ ಸೇರ್ತಾ ಇದ್ದಾನೆ. ಪ್ರೇರೆ ದೇವರ ರಾಜ್ಯಕ್ಕೆ ಸೇರುವಂಥದ್ದಲ್ಲ, ದೇವರ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ದೇವರು ನಮ್ಮ ಲೋಕದಲ್ಲಿ ಇಟ್ಟಿದ್ದಾನೆ. ಯಾವ ರೀತಿ ಕಾರ್ಯಗಳು? ದೇವರೇ ಲೋಕವೆಲ್ಲ ಅನೇಕ ವಾರ ಬರ್ತೇನೆ, ನಾವು ಸುವಾರ್ತೆ ಸಾರಿ ಸಾಕಾಗಿದೆ, ಕೆಲಸ ನಮ್ಮ ಕುಟುಂಬದ ವ್ಯಕ್ತಿಗಳೇ ಸಾಕಾಗ್ತಾಯಿಲ್ಲ. ದೇವರೇ ಸಾಕಾಗ್ಬಿಟ್ಟಿದೆ ದೇವರೇ, ಹೇಗಾದರೂ ಸರಿ ನೀನು ಯಾವಾಗಾದರೂ ಬಂದುಬಿಡಪ್ಪ ದೇವರೇ, ನಮ್ಮ ಮನೇಲಿ ಎತ್ಕೊಂಡು ಹೋಗ್ಬಿಡು. ಆಮೇಲೆ ಉಳಿದವ್ರನ್ನ ಬೆಂಕಿ ಹಾಕಿ ಸುಟ್ಟಾಕ್ಬಿಡು. ದೇವರೇ ಇದಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಿಲ್ಲ. ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ, ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. 2024 ನಾವು ಅಂತ್ಯ ಭಾಗಕ್ಕೆ ಬಂದಿದ್ದೇವೆ. 2025 ನಾವು ಎದುರು ನೋಡುತ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ರಿವೈವಲ್ ಅಂತ ನಾವು ಕೇಳ್ತೇವೆ, ಉಜ್ಜೀವನಗಳು ಅಂತ ಹೇಳಿಕೊಂಡು ಚರಿತ್ರೆಯಲ್ಲಿ ಪುಸ್ತಕಗಳಲ್ಲಿ ನಾವು ಓದ್ತಾ ಇದ್ದೇವೆ. D.L. ಮೋಡಿ ಜೀವಿತದಲ್ಲೂ, ಸ್ಪರ್ಜನ್ ಜೀವಿತಗಳಲ್ಲೂ, ಅನೇಕ ದೇವರ ಸೇವಕರ ಜೀವಿತದಲ್ಲೂ ಊರೂರೇ ಬದಲಾವಣೆ ಆಗಿರುವಂಥದ್ದು. ಇವಾಗ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ಇಂಥ ಒಂದು ಉಜ್ಜೀವನ ಮಾಡಪ್ಪ ಲೋಕದಲ್ಲಿ. ಖಂಡಿತವಾಗಿ ದೇವರು ಮಾಡ್ತಾ ಇದ್ದಾರೆ, ಆದರೆ ಹಿಂದಿನ ಕಾಲದಲ್ಲಿ ಮಾಡಿದ ರೀತಿಯಲ್ಲಿ ಮಾಡುವುದಿಲ್ಲ. ಹಿಂದಿನ ಕಾಲದಲ್ಲಿ ಮಾಡಿದ ರೀತಿಯಲ್ಲಿ ಆತನು ಮಾಡೋದಿಲ್ಲ. ಈತನು ಇವಾಗ ತನ್ನ ಪ್ರಥಮ ಫಲವಾಗಿ ಯಾರನ್ನು ಆರಿಸಿಕೊಂಡಿದ್ದಾನೋ ಇವರ ಮೂಲಕ ಆತನು ಕಾರ್ಯ ಮಾಡಲು ಹೋಗ್ತಾ ಇದ್ದಾನೆ. ಆವತ್ತಿನ ದಿವಸದಲ್ಲಿ ಒಬ್ಬ ಯೇಸು ಯೆರೂಸಲೇಮಿನ ಬೀದಿಯಲ್ಲಿ ನಡೆದುಕೊಂಡು ಹೋದನು. ಅತಿ ಸಮೀಪದಲ್ಲಿ ಲಕ್ಷಾಂತರ ಯೇಸುಗಳು ಈ ಲೋಕದಲ್ಲಿ ಬೀದಿಗಳಲ್ಲಿ ಹಾದು ಹೋಗುವಂಥ ದಿನ ಅತೀ ಸಮೀಪವಾಗಿದೆ. ನಾವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಾಗ ನಮಗೆ ಆತ್ಮರಕ್ಷಣೆ ಆಯಿತು. ಈ ಆತ್ಮರಕ್ಷಣೆ ಆದ ಮೇಲೆ ದೇವರ ವಾಕ್ಯ ನಮಗೆ ಆತ್ಮಿಕ ಬೆಳವಣಿಗೆಯನ್ನು ತೋರಿಸುತ್ತಾ ಇದೆ. ಈ ಆತ್ಮಿಕ ಬೆಳವಣಿಗೆ 30ರಷ್ಟು, 60ರಷ್ಟು, 100ರಷ್ಟು. ಅಂದರೆ ಕರ್ತನಾದ ಯೇಸು ಈ ಸಮಯದಲ್ಲಿ ನಮ್ಮ ಪಕ್ಕದಲ್ಲಿ ಇರುವಾಗಿದ್ದರೆ ನಾವು ಯೇಸುವಿನ ಜೊತೆಯಲ್ಲಿ ಎಲ್ಲಿದ್ದೇವೆ ಅಂತ ಗುರುತಿಸಲ್ಪಡುವುದಕ್ಕೋಸ್ಕರ ಆತನನ್ನು ಹೋದು ನಾವು ಮಣ್ಣಾದಂಥ ನಮ್ಮ ದೇಹದಲ್ಲಿ ಆತನು ಜೀವವಾಗಿ ಬಿತ್ತಲ್ಪಟ್ಟ ಯೇಸು ಆಮೇಲೆ ಬೆಳವಣಿಗೆ ಬರೋದಕ್ಕೆ ಪ್ರಾರಂಭವಾಯಿತು. ಈಗಲೂ ಕೂಡ ಯೇಸು ನಮ್ಮ ಪಕ್ಕದಲ್ಲಿ ಇದ್ದರೆ ಈಸ್ ಎ ಮೆಜರಿಂಗ್ ಸ್ಟಿಕ್. ಆತ ನಮಗೆ ಅಳತೆಗೋಲು. ನಾವು ಆತನಲ್ಲಿ ಎಲ್ಲಿದ್ದೇವೆ? 5%, 10%, 30%, 60, 100. ಹೌದು, ದೇವರ ವಾಕ್ಯ ಹೇಳ್ತದೆ, ಒಂದು ಬೀಜವನ್ನು ಬಿತ್ತಿದಾಗ ಕೆಲವು ಪೀಚಲಾಗ್ತದೆ, ಕೆಲವು ದಾರಿಯ ಮಗಲಲ್ಲಿ ಬೀಳ್ತದೆ, ಕೆಲವರು ಅರ್ಧಂಬರ್ಧ ನಿಂತುಕೊಳ್ತಾ ಇದ್ದಾರೆ, ಕೆಲವರು 100ಕ್ಕೆ 100ರಷ್ಟು. ಯೇಸು ಗೋಧಿಯ ಕಾಳು, ತಾನೊಬ್ಬನೇ ಉಳಿದುಕೊಂಡಿದ್ದರೆ ಒಬ್ಬನೇ ಉಳಿದುಕೊಳ್ಬೋದಾಗಿತ್ತು. ಆದರೆ ಆತನು ನಮ್ಮಲ್ಲಿ ಬಿತ್ತಲ್ಪಟ್ಟನು. ಯಾಕಂತ ಹೇಳಿದರೆ ತನ್ನ ಸ್ವರೂಪದಲ್ಲಿ ಅನೇಕರನ್ನ ತರುವುದಕ್ಕೋಸ್ಕರ. ಆತನು ಒಬ್ಬನೇ ಆಗಿ ಉಳಿಯಲಿಲ್ಲ. ತನ್ನ ಸಮಸ್ತವನ್ನು ಆತನು ಏನನ್ನು ಆತನು ಉಳಿಸಿಕೊಂಡಿಲ್ಲ. ಸಮಸ್ತವನ್ನು ಆತನು ದಾರೆ ಎರೆದನು, ಆತ ನಮಗೆ ಒಪ್ಪಿಸಿಕೊಟ್ಟನು. ಫಲಗಳನ್ನು ನಿರೀಕ್ಷಿಸ್ತಾ ಇದ್ದಾನೆ. ಆದರೆ ಅನೇಕ ಬಾರಿ ನಿರೀಕ್ಷಿಸಿದ ಮಟ್ಟದಲ್ಲಿ ಫಲ ಕಾಣ್ತಾ ಇಲ್ಲ. ಯಾಕೆ? ಆತನ ಬರುವಿಕೆ ತಡ ಆಗ್ತಾ ಇದೆ ಅಂತ ಹೇಳುವಾಗಿದ್ದಾರೆ. ಬೆಳೆ ಯಜಮಾನನು ಪ್ರಥಮ ಫಲಗಳನ್ನು ಹಾಗೂ ಕೊನೆಯ ಫಲಗಳನ್ನು ಆತನು ಹಿಂಗಾರು ಮುಂಗಾರುಗಳಿಗೆ ಕಾಯ್ತಾ ಇದ್ದಾನೆ. ಈ ಪರಿಪೂರ್ಣತೆಗೆ ಬಂದಂಥವರು, ಹೌದು, ಈ ಪರಿಪೂರ್ಣತೆಗೆ ದೇವಜನರು ಬಾರದೇ ಇರುವುದರಿಂದ ಆತನು ಇನ್ನೂ ಕಾಯ್ತಾ ಇದ್ದಾನೆ. ಯಾಕಂದರೆ ಇವರ ಮೂಲಕವೇ ಕೆಲಸ ಮಾಡಬೇಕಾಗಿದೆ, ಇವರ ಮೂಲಕವೇ ಲೋಕಕ್ಕೆ ಸುವಾರ್ತೆ ತಲುಪಬೇಕಾಗಿದೆ. ಪರಿಪೂರ್ಣತೆಗೆ ಅವರು ನಡೆಸುವಂಥ ಕಾಲಕ್ಕೆ ನಾವು ದಿನದಲ್ಲಿ ಇದ್ದೇವೆ. ಪರಿಪೂರ್ಣತೆ, ಕ್ರಿಸ್ತನ ಪರಿಪೂರ್ಣತೆಯ ಮಟ್ಟಿಗೋ ಕೆಲವರು ಹೇಳ್ಬೋದು 100ಕ್ಕೆ 100ರಷ್ಟು. ಎಷ್ಟು ವಾಕ್ಯಗಳು ನಿಮಗೆ ಬೇಕು ಸತ್ಯವೇದದಲ್ಲಿ? ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ತಲುಪುವ ತನಕ, ಆತನ ಪ್ರೀತಿಯ ಉದ್ದ ಅಗಲ ಆಳ ಎತ್ತರಗಳನ್ನ ತಿಳಿಯುವ ಮಟ್ಟಿಗೆ. ಪೌಲನು ಹೇಳಿದ ರೀತಿಯಲ್ಲಿ, ದೇವರು ನನ್ನ ಸಂಪೂರ್ಣವಾಗಿ ತಿಳಿದಂತೆ ನಾನು ಆತನ ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. ಎಲ್ಲಿ? ಪರಲೋಕದಲ್ಲಿ ಅಲ್ಲ, ಇಲ್ಲಿ. ದೇವರೇ, ಇದು ಸಾಧ್ಯನಾ? ಹೌದು, ಸಾಧ್ಯ. ಈ ಮೆದುಳಿನಿಂದ ಸಾಧ್ಯ ಇಲ್ಲ,
ಈ ಜ್ಞಾನದಿಂದ ಸಾಧ್ಯ ಇಲ್ಲ, ಆದರೆ ಗ್ರಹಿಕೆಯಿಂದ ಅಥವಾ ಆತ್ಮದಲ್ಲಿ ಸ್ವೀಕಾರ ಮಾಡಿಕೊಳ್ಳೋದ್ರ ಮೂಲಕ ಸಾಧ್ಯ. ಯಾಕಂದರೆ ಅಂಥ ದೊಡ್ಡ ದೇವರನ್ನು ಈ ಮೆದುಳಿನ ಜ್ಞಾನದಿಂದ ನಾವು ಆತನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಆದರೆ ಆತ್ಮದಲ್ಲಿ ಹೌದು, ನಾವು ಆತ್ಮದ ವಿಶಾಲತೆ ಭಾಳ ದೊಡ್ಡದಿದೆ. ನಾವು ಆತನ ಸ್ವೀಕಾರ ಮಾಡಿಕೊಳ್ಳೋದಕ್ಕೂ, ಆತನ ಪರಿಪೂರ್ಣತೆಯಲ್ಲಿ ಬೆಳೆಯೋದಕ್ಕೂ, ಕ್ರಿಸ್ತನ ಪರಿಪೂರ್ಣತೆಯಲ್ಲಿ. ಅದಕ್ಕೋಸ್ಕರವೇ ನಮ್ಮ ಆತ್ಮ ಯಾವಾಗ ನಾವು ಪ್ರಾರ್ಥನೆ ಮಾಡುವಾಗ ಹೋದ ಪ್ರೇರೆ ನಮ್ಮ ಆತ್ಮ ಪವಿತ್ರಾತ್ಮನ ಮೂಲಕ ದೇವರಿಗೆ ತೆರೆಯಲ್ಪಡ್ತದೆ. ಕೆಲವು ಸಲ ಅನೇಕ ಬಾರಿ ನಾವು ಯಾರೋ ಪ್ರಸಂಗ ಮಾಡದಿರುವುದು, ಓದದೇ ಇರುವುದನ್ನು ಕೂಡ ನಮ್ಮ ಆತ್ಮದಲ್ಲಿ ಡೌನ್ಲೋಡ್ ಆಗಿರ್ತದೆ. ತಿಳಿಯದ ರೀತಿಯಲ್ಲಿ ನಾವು ಆತ್ಮದಲ್ಲಿ ಬೆಳೆಯುತ್ತಾ ಬರ್ತಾ ಇರ್ತೇವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಕ್ರಿಸ್ತನ ಪರಿಪೂರ್ಣತೆಯಲ್ಲಿ. ಇದು ನಿರೀಕ್ಷಿಸಿ ಹೌದು, ಇದನ್ನೇ ದೇವರು ಅಪೇಕ್ಷಿಸುತ್ತಾ ಇರುವಂತಹದ್ದು. ಹೌದು, ಒಂದು ದಿವಸ ದೇವರಿಂದ ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವಾಗಾದರೂ ಆಗಲಿ ಬಿಡಿ. ನಮ್ಮ ಜೀವಿತದ ಕಾಲದಲ್ಲಿ ನಾವು ಪ್ರತಿ ಸಲ, ಮುಖ್ಯವಾಗಿ ನಿಮ್ಮ ಆರಾಧನೆಗಳಲ್ಲಿ ಈ ವಿನಿಮಯ ತುಂಬ ಜಾಸ್ತಿ ಆಗ್ತಾ ಇರ್ತದೆ. ನೀವು ವೈಯಕ್ತಿಕವಾಗಿ ಮಾಡೋ ಪ್ರಾರ್ಥನೆಗಿಂತ ಸಭೆಯಾಗಿ ಕೂಡಿಕೊಂಡು ಬರುವಾಗ ಅಲ್ಲಿ ಆಗುವಂಥ ವಿನಿಮಯ. ಯಾಕಂದರೆ ಸಭೆ ಅಂತ ಹೇಳುವಾಗ ಕೆಲವು ಸಲ ಹೌದು, ಕೊರೋನಾ ಬಂದ ಮೇಲೆ ಅನೇಕರು ಮನೆಯಲ್ಲಿ ಕೂತ್ಕೊಂಡು ನೋಡೋದನ್ನೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆದರೆ ಪ್ರಿಯರೇ, ದೇವರ ಒಡಂಬಡಿಕೆ ಸಭೆಯ ಜೊತೆಯಲ್ಲಿ, ಅಲ್ಲೊಂದು ಒಡಂಬಡಿಕೆ ಇದೆ, ಅಲ್ಲಿ ಆರಾಧನೆ ಇದೆ, ಅಲ್ಲಿ ಕೋಟ್ಯಾನುಕೋಟಿ ದೇವಜನರ ಉತ್ಸವ ಸಂಘ ಇದೆ. ನಾವು ಕೆಲಸ ಕಣ್ಣಿಗೆ ಕಾಣುವಷ್ಟು ಇಷ್ಟು ಜನರನ್ನು ಮಾತ್ರ ಈ ಜಾಗದಲ್ಲಿ ನೋಡ್ತಾ ಇದ್ದೇವೆ. ಪ್ರಿಯರೇ, ದೇವದೂತರು ಇರ್ತಾರೆ, ದೇವ ಜನರು ಕೂಡ ಇರ್ತಾರೆ. ಯಾಕಂತ ಹೇಳಿದರೆ ಆ ದೇವ ಜನರು ನಮ್ಮನ್ನು ಎದುರು ನೋಡುತ್ತಾ ಇದ್ದಾರೆ. ನಾನು ವಾಕ್ಯ ಸಂಕ್ಷಿಪ್ತ ಮಾಡ್ತಾ ಇದ್ದೇನೆ ಅಷ್ಟೇ. ಪ್ರೇರೆ, ಈ ಏನೋ ಒಂದು ತೋಟದಿಂದ ಪ್ರಾರಂಭವಾದಂಥ ಈ ಒಬ್ಬ ಮನುಷ್ಯನ ಕತೆ ತಿರುಗಿ ಒಬ್ಬ ನೂತನ ಮನುಷ್ಯ, ನ್ಯೂ ಕ್ರಿಯೇಷನ್ ಮ್ಯಾನ್. ಇದು ನಾವು ಒಬ್ಬೊಬ್ಬರು ಹಾದು ಹೋದಂಥ ಒಂದು ಜಾಗ. ಈಗ ನಾವು ನಂಬಿಕೆ ವೀರರ ಪಟ್ಟಿಯನ್ನು ನೋಡಬೇಕಾದರೆ ಅಬ್ರಾಮ, ಇಸಾಕ, ಯಾಕೋಬ, ನೋಹ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸಂಸೋನ, ದಾವಿದ ನಂಬಿಕೆಯ ಮೂಲಕ ನೋಡ್ತೇವೆ. ನಂಬಿಕೆಯ ಮಹಾವೀರರ ಪಟ್ಟಿಗಳು, ವೀರರ ಪಟ್ಟಿಗಳು. ಇವರು ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿದರು. ಇಬ್ರಿಯ ಪತ್ರಿಕೆ 11 ಕೊನೆಯ ಅಧ್ಯಾಯ ತೆಗೆದುಕೊಳ್ಳಿ ವಾಕ್ಯವನ್ನು. ಇಬ್ರಿಯ 11 ಕೊನೆಯ ಭಾಗದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಇಲ್ಲದೆ ಅವರು ಸಿದ್ಧಿಗೆ ಬರಬಾರ್ದಂತ ದೇವರು ಸಂಕಲ್ಪಿಸಿದನು. ಓದಿ ಯಾರಾದರೂ, ಇಬ್ರಿಯ ಪತ್ರಿಕೆ 11 ಕೊನೆಯ ಭಾಗದ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಸಿದ್ಧಿ ಅಂತ ಹೇಳುವಂಥದ್ದು ಪರ್ಫೆಕ್ಷನ್, ಪರಿಪೂರ್ಣತೆ. ಅಥವಾ ಕೆಲಸ ಲೋಕದಲ್ಲಿ ಯಾವುದಾದ್ರೂ ವಿಷಯ ತೆಗೆದುಕೊಳ್ಳೋ ಸಿದ್ಧಿ ಮಾಡಿಕೊಂಡನು ಅಂತ ಹೇಳಿಕೊಂಡು ನಂಬಿಕೆಯ ಮೂಲಕ ಮಹಾವೀರರ ಪಟ್ಟಿಗಳು ನಂಬಿಕೆ. ಆದರೆ ಅವರು ಸಿದ್ಧಿಗೆ ಬಂದಿಲ್ಲ, ಪರಿಪೂರ್ಣತೆಗೆ ಬಂದಿಲ್ಲ. ಅದಕ್ಕೋಸ್ಕರ ತಿರುಗಿ 12ನೇ ಅಧ್ಯಾಯ ಮುಂದುವರಿತಾ ಇರುವಾಗ ದೇವರ ವಾಕ್ಯ ಹೇಳ್ತದೆ, ಎಷ್ಟು ಮಂದಿ ಸಾಕ್ಷಿಯವರು ನಿಮ್ಮ ಸುತ್ತಲೂ ಮೇಘದುಪಾದಿಯಲ್ಲಿ ಆವರಿಸಿಕೊಂಡಿರೋದ್ರಿಂದ ನಿಮಗೆ ಅಭ್ಯಂತರ ಮಾಡುತ್ತೆ ಎಲ್ಲ ತಡೆಗಳನ್ನು ಮುರಿದು ಬಿಟ್ಟು ನಿಮಗೆ ನೇಮಕವಾದಂಥ ಓಟವನ್ನು ಓಡಿರಿ. ಒಂದು ಹೌದು, ನಮ್ಮ ಮುಂದೆ ಇಟ್ಟಿರುವಂಥ ಓಟವನ್ನು ಓಡಿರಿ. ಮುಂದೆ ಒಂದು ಓಟವನ್ನು, ಯಾವ ಓಟ? ಪ್ರೇರೆ, ಒಂದು ರಿಲೇ ರೇಸಲ್ಲಿ ಒಬ್ಬ ವ್ಯಕ್ತಿ ಒಂದು 100 ಯಾರ್ಡ್ ಓಡ್ತಾ ಇದ್ದಾನೆ. ಆ ಬ್ಯಾಟನನ್ನು ಇನ್ನೊಬ್ಬನಿಗೆ ಕೊಡ್ತಾನೆ. ಅವನು ಇನ್ನೊಬ್ಬ 100 ಯಾರ್ಡ್ಸ್ ಓಡ್ತಾ ಇದ್ದಾನೆ. ಆ ಬ್ಯಾಟನ್ನು ಇನ್ನೊಬ್ಬನಿಗೆ ಕೊಡ್ತಾ ಇದ್ದಾನೆ. ಕೊನೆಯದಾಗಿ ಅಲ್ಲಿ ತಲುಪಿದಾಗ ದಟ್ಸ್ ಅ ಎಂಡ್. ಸೃಷ್ಟಿಯ ಕಾರ್ಯ ಏದೋನ್ ತೋಟದಿಂದ ಪರಿಪೂರ್ಣವಾಗಿರುವಂಥದ್ದು. ದೇವ ಜನರೆಲ್ಲರಲ್ಲಿ ಪಾಲುಗಾರರಾಗುತ್ತಾ ಬಂದರು. ಇವತ್ತು ಜೀವಿತವಾಗಿರುವಂಥ ನಮ್ಮ ಕೈಲಿ ದೊಡ್ಡ ಜವಾಬ್ದಾರಿ ಇದೆ. ಮಹಾನ್ ದೇವ ಜನರು ಈ ಲೋಕದಲ್ಲಿ ನಡೆದುಕೊಂಡು ಹೋದರು. ಅವರ ಕಾರ್ಯ ಮುಗಿಯಿತು. ಆದರೆ ಅವರ ಕಾರ್ಯ ಮುಗಿದ ನಂತರ ಅವರು ಏನೂ ಮಾಡಲಾರರು. ಅವರು ನಮ್ಮನ್ನು ಕಾಯ್ತಾ ಇದ್ದಾರೆ. ಅವರ ಪರಿಪೂರ್ಣತೆ ನಾವು ಇಲ್ಲದೆ ಅವರು ಸಿದ್ಧಿಗೆ ಬರಬಾರದಂತ ದೇವರು ಸಂಕಲ್ಪಿಸಿದನು.
ಇವತ್ತು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ನಾವು ಪರಿಪೂರ್ಣತೆಗೆ ಬರುವಾಗ ಅಥವಾ ಕೊನೆಯ ವ್ಯಕ್ತಿಯ ಜಾಗದಲ್ಲಿ ತಲುಪುವಾಗ ಎಲ್ಲರಿಗೂ ಒಂದೇ ಸಲಕ್ಕೆ ಆ ಬಹುಮಾನ, ಟೀಮಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಏನನ್ನು ದೇವರು ಎದುರು ನೋಡ್ತಾ ಇದ್ದಾರೆ? ಪ್ರೇರೆ, ಆಯಾ ಕಾಲದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಟಾರ್ಗೆಟ್ ಕೊಡಲ್ಪಟ್ಟಿತು. ನಮಗೂ ಕೂಡ ಒಂದು ಟಾರ್ಗೆಟು, ನಮಗೂ ಒಂದು ಚಾಲೆಂಜ್ ಕೊಡಲ್ಪಟ್ಟಿದೆ. ನೋಹನಿಗೆ ನಾವೇ ಕಟ್ಟುವಂಥದ್ದಿತ್ತು. ಸಂಸನಿಗೆ ಅಲ್ಲ ವೈರಿಗಳ ನಾಶಪಡಿಸುವಂಥದ್ದಾಗಿತ್ತು. ದಾವಿದನಿಗೆ ಅನೇಕ ಯುದ್ಧಗಳು ಆಗಿದ್ದವು. ಅಬ್ರಹಾಮನಿಗೆ ನಂಬಿಕೆಯ ಹೋರಾಟ ಉಂಟಾಯಿತು. ಒಬ್ಬೊಬ್ಬರಿಗೆ ಒಂದು ಟಾರ್ಗೆಟ್. ನಮ್ಮ ಜೀವಿತದಲ್ಲಿ ಹೌದು, ನಮಗೂ ಒಂದು ಟಾರ್ಗೆಟ್, ನಮ್ಮ ಗುರಿ, ಅದು ಕ್ರಿಸ್ತನ ಪರಿಪೂರ್ಣತೆಯನ್ನು ತಲುಪುವಂಥದ್ದು. ಯಾವುದಕ್ಕೋಸ್ಕರ ನಮ್ಮನ್ನು ಉಂಟು ಮಾಡಿದನು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನನ್ನ ಮೆಸೇಜ್ ಪ್ರಾರಂಭ ಮಾಡ್ತಾ ಇದ್ದೇನೆ, ಆದರೆ ಶಾರ್ಟ್ ಮಾಡ್ತೇನೆ, ಡೋಂಟ್ ವರಿ. ಹಾಲೆಲೂಯ. ವಿಮೋಚನೆ ಕಾಂಡ 19, 4 ಮತ್ತು 6ನೇ ವಾಕ್ಯ. ವಿಮೋಚನೆ ಕಾಂಡ 19. ಈ ಸಮಯದಲ್ಲಿ ನಾವು ಓದಿ. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಹದ್ದು ನನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿ ಇರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ಆಮೇನ್. ಇಸ್ರಾಯೇಲ್ ಜನಾಂಗ ನಮಗೆಲ್ಲ ರೀತಿಯಲ್ಲಿ ಮಾದರಿಯವರು. ಐಗುಪ್ತದಲ್ಲಿ ದಾಸತ್ವದಲ್ಲಿದ್ದರು. ದಾಸತ್ವ ಅಂತೇಳೋ ಫರೋನ, ಸೈತಾನ, ಅವನ ಕೆಲಸಗಳು, ಅಲ್ಲಿ ಬಾಧಿಸಲ್ಪಟ್ಟಂತಹ ಒಂದು ಸಮೂಹ. ಆ ಫರೋಹನಿಂದ, ಆ ದಾಸತ್ವದಿಂದ ದೇವರು ಅವ್ರನ್ನ ಕರೆದುಕೊಂಡು ಬಂದನು. ದೇವರು ಅವರಿಗೆ ಹಾಲು ಜೇನು ಹರಿಯುವಂತಹ ಪ್ರದೇಶವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದರು. ಇನ್ನು ಮುಂದೆ ಆ ಫರೋಹನಿಗೆ, ಆ ಸೈತಾನಿಗೆ ನೀವು ದಾಸರಲ್ಲ, ನಿಮ್ಮನ್ನು ದೇವರು ಸ್ವತಂತ್ರಕ್ಕೆ ಕರೆದುಕೊಂಡು ಬರುತ್ತಾ ಇದ್ದಾರೆ. ಹಾಲು ಜೇನು ಹರಿಯುವಂಥ ಪ್ರದೇಶಕ್ಕೆ ನಿಮ್ಮನ್ನು ತಲುಪಿಸ್ತಾ ಇದ್ದಾನೆ. ಆದರೆ ಇದು ಸ್ವಲ್ಪ ಪರಿಪೂರ್ಣವಾದಂಥ ದೇವರ ಉದ್ದೇಶವಲ್ಲ. ಈಗ ನಾವು ಸುವಾರ್ತೆ ಸಾರುವಾಗ, ಬ್ರದರ್ ದೇವರ ರಾಜ್ಯಕ್ಕೆ ಬನ್ನಿ, ದೇವರು ನಿಮ್ಮನ್ನು ಕುಡಿಕತನದ ಬಿಡುಗಡೆ ಮಾಡ್ತಾ ಇದ್ದಾನೆ, ಬಡತನದ ಬಿಡುಗಡೆ ಮಾಡ್ತಾ ಇದ್ದಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ, ದೇವರು ಐಶ್ವರ್ಯನ ಕೊಡ್ತಾ ಇದ್ದಾನೆ. ಖಂಡಿತವಾಗಿ ದೇವರ ನಿಜ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯದಲ್ಲಿ ದೇವರು ಆಶೀರ್ವಾದ ಮಾಡಿದ ಎಲ್ಲ ವ್ಯಕ್ತಿಗಳು ಐಶ್ವರ್ಯವಂತರೇ, ಅದೆಲ್ಲ ನಿಜ. ಆದರೆ ಕೇವಲ ದೈಹಿಕವಾದಂಥ ಬಿಡುಗಡೆ ಮಾತ್ರವಲ್ಲ, ದೇವರು ಮುಖ್ಯವಾದ ಒಂದು ಉದ್ದೇಶ. ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತದಿಂದ ದೇವರು ಅಲ್ಲಿಗ ಹೊರ ತೆಗೆದುಕೊಂಡು ಬಂದರು. ಅವರ ಉದ್ದೇಶ, ಜನರ ಉದ್ದೇಶ ಹಾಲು ಜೇನು ಹೊರೆಯುವಂಥ ಪ್ರದೇಶ. ಇನ್ನು ಮುಂದೆ ನಮಗೆ ಕಷ್ಟ ಇಲ್ಲ, ನಮಗೆ ಅಲ್ಲಿ ನೀರಡಿಕೆ ಇಲ್ಲ, ನಮ್ಮನ್ನು ಯಾರೂ ಕೂಡ ದಾಸತ್ವದಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ, ನಾವು ಸ್ವತಂತ್ರರು. ಅವರು ಹಾಲು ಜೇನು ಹರಿಯುವಂಥ ಪ್ರದೇಶಕ್ಕೆ ತಲುಪಿದರೂ ಕೂಡ, ಎಲ್ಲರೂ ಕೆಲವರು ತಲುಪಿದರು. ಆದರೂ ಕೂಡ ದೇವರು ಅಲ್ಲಿಂದ ಕೂಡ ಅವರನ್ನು ಚಡಿಯಿಟ್ಟು ಹೊಡೆದು ಚದುರಿಸಿದನು. ಯಾಕಿತ್ತು ದೇವರ ಉದ್ದೇಶ? ದೇವರ ವಾಕ್ಯ ಹೇಳ್ತದೆ, ಹಾಲು ಜೇನು ಹರಿಯುವಂಥ ಪ್ರದೇಶ, ಸಮೃದ್ಧಿ, ಹೌದು, ಉಂಡು ತಿಂದು ಕುಡಿಯುವಂಥದ್ದು. ಇನ್ನು ನಮಗೆ ಸಾಲಗಳಿಲ್ಲ, ನಮಗೆ ಕಷ್ಟ ಇಲ್ಲ, ನಮಗೆ ಕಣ್ಣೀರಿಲ್ಲ, ನಮಗೆ ಬೇನೆ ಇಲ್ಲ, ನಾವೆಲ್ಲದರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನೋಡಬೇಕಾದರೆ 28:47 ದೇವರು ನಮ್ಮನ್ನು ಎಲ್ಲ ಆಶೀರ್ವಾದದ ಅಧ್ಯಾಯ ಅದು. ನೀವು ಹೊರಗೆ ಹೋಗುವಾಗಲೂ ಒಳಗೆ ಬರುವಾಗಲೂ ಆಶೀರ್ವದಿಸಲ್ಪಟ್ಟಿದ್ದೀರಿ. ನಿಮ್ಮ ಕಡಂಜಗಳು ತುಂಬಿರುವವು, ನಿಮ್ಮ ಪ್ರಯತ್ನಗಳು ಸಫಲವಾಗುವವು, ನಿಮ್ಮನ್ನು ಶಿರಸ್ಸನಾಗಿ ಮಾಡುತ್ತೇನೆ ಅಂತ ಅಡಿಯಾಳುಗಳಲ್ಲ, ಆಶೀರ್ವಾದ ಖಂಡಿತವಾಗಿ. ಆದರೆ ಈ ಆಶೀರ್ವಾದ ಯಾವುದಕ್ಕೋಸ್ಕರ? 47ನೇ ವಾಕ್ಯ ಹೇಳ್ತಾರೆ, ನೀವು ನನ್ನನ್ನು ಹರ್ಷಾನಂದದಿಂದ ಸೇವಿಸದೆ ಹೋದ್ದರಿಂದ, ನಿಮಗೆ ಸುಖ ಸಮೃದ್ಧಿಯಾದ ದಿನಗಳಲ್ಲಿ ನೀವು ನನ್ನ ಸೇವಿಸದೆ ಹೋದ್ದರಿಂದ ಈ ಎಲ್ಲ ದೋಷಗಳು ನಿಮ್ಮ ಮೇಲೆ ಬಂದವು.
ಖಂಡಿತವಾಗಿ ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ, ಆರೋಗ್ಯ ಕೊಡ್ತಾ ಇದ್ದಾನೆ, ಐಶ್ವರ್ಯ ಕೊಡ್ತಾ ಇದ್ದಾನೆ, ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ. ಆದರೆ ಉದ್ದೇಶ ಏನು? ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಕ್ಕೋಸ್ಕರವಲ್ಲ. ಇಸ್ರಾಯೇಲ್ ಜನಾಂಗದ ವಿಷಯದ ನಾವು ಇಲ್ಲಿ ನೋಡಬೇಕಾದರೆ ದೇವರು ಅವರನ್ನು ಐಗುಪ್ತದಿಂದ ಹೊರತೆಗೆದುಕೊಂಡು ಬಂದನು. ಈಗ ಮೋಶೆ ಬೆಟ್ಟದ ಮೇಲೆ ದೇವರು ಆತನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ತನ್ನ ಉದ್ದೇಶವನ್ನು ಈಗ ತಿಳಿಯಪಡಿಸ್ತಾ ಇದ್ದಾನೆ, ಎಲ್ಲಿ ತನ್ನ ಉದ್ದೇಶವನ್ನು ತಿಳಿಯಪಡಿಸ್ತಾ ಇದ್ದಾನೆ. 6ನೇ ವಾಕ್ಯದಲ್ಲಿ, ನೀವು ನನಗೆ ರಾಜರು ಯಾಜಕರು, ರಾಜ್ಯವು ಅಂತ ರಾಜರದು ಕಿಂಗ್ಸ್ ಆ್ಯಂಡ್ ಪ್ರೀಸ್ಟ್, ನೀವು ನನಗೆ ಯಾಜಕರು ರಾಜರು ಪರಿಶುದ್ಧ ಜನವೂ ಆಗಿರುವಿರಿ, ಇದೇ ನೀನು ಹೋಗಿ ಇಸ್ರಾಯೇಲರಿಗೆ ಹೇಳಬೇಕಾದಂಥ ಮಾತು. ಈಗ ನೀನು ಹೋಗಿ ಮೋಶೆ ಬೆಟ್ಟದ ಮೇಲೆ ದೇವರು ತಿಳಿಯಪಡಿಸ್ತಾ ಇದ್ದಾರೆ ತನ್ನ ಉದ್ದೇಶವನ್ನು, ಈ ಮನುಷ್ಯನ ಸೃಷ್ಟಿ ಮಾಡಿ ಈ ಮನುಷ್ಯನನ್ನು ಮಾಡಿದ ಉದ್ದೇಶವನ್ನು ತನ್ನ ತಿಳಿಯಪಡಿಸ್ತಾ ಇದ್ದಾನೆ. ಮೊದಲನೇದಾಗಿ ಹೋದು ಏದೋನ್ ತೋಟದಲ್ಲಿ ಮನುಷ್ಯನ ಉಂಟು ಮಾಡಿದಾಗ ಕೊಟ್ಟಂಥ ಆಜ್ಞೆ ಇವತ್ತೂ ಜೀವಂತವಾಗಿದೆ. ನೀನು ಸೃಷ್ಟಿಯ ಮೇಲೆ ಆಳ್ವಿಕೆ ಮಾಡು, ಸಮುದ್ರ ಮೀನುಗಳ ಮೇಲೂ ಆಕಾಶದ ಪಕ್ಷಿಗಳ ಮೇಲೂ ನೀನು ದೊರೆತನ ಮಾಡು. ಆಕಾಶದ ಪಕ್ಷಿಗಳ ಸಹಜದ ಪಕ್ಷಿಗಳೆಲ್ಲ ಆತ್ಮಿಕ ಲೋಕ, ಭೂಮಿಯ ಲೋಕ, ಇವುಗಳ ಮೇಲೆ ನೀನು ಆಳ್ವಿಕೆ ಮಾಡು. ಮೊದಲನೇ ಆದಾಮ ವಿಫಲನಾದ, ಆಗಲಿಲ್ಲ ಅವನ ಕೈಯಲ್ಲಿ. ಈಗ ತಿರುಗಿ ದೇವರು ತಿಳಿಯಪಡಿಸ್ತಾ ಇದ್ದಾರೆ ಮುಖ್ಯವಾದ ಉದ್ದೇಶ, ನೀವು ನನಗೆ ರಾಜರು ಯಾಜಕರು ನೀವು ಆಗುವಿರಿ. ವಾಕ್ಯ ಹೇಳುತ್ತದೆ, ನಾನು ನಿಮಗೆ ಐಗುಪ್ತರಿಗೆ ಮಾಡಿದ್ದನ್ನೆಲ್ಲವನ್ನು ನೀವು ಕಣ್ಣಾರೆ ಕಂಡಿದ್ದೀರಾ, ಆದರೆ ಅದೇ ದುರ್ಗತಿ ನಿಮಗೆ ಬರಕೂಡದು. ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ. 5ನೇ ವಾಕ್ಯ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಪ್ರಜೆ ಆಗಿರುವಿರಿ, ಯಾಜಕರು ರಾಜರು ನೀವು ಆಗುವಿರಿ. ಓ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೋಸ್ಕರ ಮುಖ್ಯವಾಗಿ ಈ ವಾಕ್ಯಗಳು ನಮಗೆ ಪದೇ ಪದೇ ರಿಪೀಟ್ ಆಗ್ತಾ ಇರ್ತದೆ. ಕೀರ್ತನೆ 110ರಲ್ಲಿ ನಾವು ನೋಡ್ಬೋದು ಯಾಜಕರು ರಾಜರು ಅಂತ ಹೇಳಿಕೊಂಡು ನಾವು ವಾಕ್ಯ ಬರೋಣ. ಆಮೇಲೆ 1 ಪೇತ್ರ 2:9 ನಾವು ನೋಡ್ತೇವೆ, ನಾವು ಆತನಿಗೆ ರಾಜರು ಯಾಜಕರು ಅಂತ ಹೇಳಿಕೊಂಡು. ತಿರುಗಿ ಪ್ರಕಟಣೆಗಂತ 1ರಲ್ಲಿ 5:6 ಕೂಡ ನಾವು ನೋಡ್ತೇವೆ, ನಾವು ಆತನಿಗೆ ರಾಜರು ಯಾಜಕರು. ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಪ್ರಿಯರೇ, ನಾವು ದೇವರು ಯೇಸು ನಮಗೆ ಭಕ್ತರನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಬಂದಿಲ್ಲ. ನಾನು ದೊಡ್ಡ ದೇವರು, ನನ್ನ ಮೇಲೆ ಕೂತ್ಕೊಳ್ತಾ ಇದ್ದೇನೆ, ನೀವೆಲ್ಲರೂ ನಾನು ಕೂತ್ಕೊಂಡು ನನಗೆ ಇಲ್ಲಿ ಪ್ರಾರ್ಥನೆ ಮಾಡಿ ಅಥವಾ ಭಜನೆ ಮಾಡಿ ಅಂತ ಆತನು ನಮ್ಮನ್ನು ಕರೆದಿಲ್ಲ. ಆತನು ನಮ್ಮನ್ನು ಕರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಅಂದರೆ ತನ್ನ ಸಮಾನತೆಯಲ್ಲಿ ತನ್ನಂತೆ ತನ್ನ ಮಕ್ಕಳಾಗಿ ಆತನು ಉಂಟು ಮಾಡಿದನು, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ತನ್ನದನ್ನು ಏನನ್ನೂ ಬಿಡದೆ ಆತನದನ್ನು ಒಪ್ಪಿಸಿಕೊಟ್ಟನು. ಆದರೆ ಈ ಮನುಷ್ಯ ದೇವರಿಗೆ ಪ್ರತಿನಿಧಿಯಾಗಿ ದೇವರ ಕೆಲಸಗಳನ್ನ ಮಾಡಬೇಕೆಂಬ ಉದ್ದೇಶದಿಂದ ಆತನು ಭೂಮಿಯಲ್ಲಿ ಉಂಟು ಮಾಡಿದನು. ತನ್ನ ಕೆಲಸವನ್ನು ಮಾಡಬೇಕೆಂದುಕೊಂಡು ಈ ಭೂಮಿಯ ವಿಷಯದ ಪ್ರೇರೆ ಹೌದು, ನಮ್ಮನ್ನು ಕೇವಲ ನಾವು ಪರಲೋಕವನ್ನು ಸೇರುವಂಥದ್ದು ಗುರಿಯಾಗಿದ್ದರೆ ದೇವರು ನಮ್ಮನ್ನು ಭೂಮಿಯಲ್ಲಿ ಉಂಟು ಮಾಡುವ ಅಗತ್ಯನೇ ಇರಲಿಲ್ಲ. ಪರಲೋಕದಲ್ಲೇ ಸೃಷ್ಟಿ ಮಾಡ್ತಾ ಇದ್ದನು. ಯಾಕೆ ನಮ್ಮನ್ನು ಭೂಮಿಯಲ್ಲಿ ಉಂಟು ಮಾಡಿ ಶೋಧನೆಗೆ ನಮ್ಮನ್ನು ತೆರೆದುಕೊಟ್ಟು ನಾವು ಅನೇಕ ಬಾರಿ ಬಿದ್ದು ತಪ್ಪು ಮಾಡಿ ಅನೇಕ ಕಷ್ಟ ನಷ್ಟಗಳಿಗೆ ಒಳಪಟ್ಟು ಯಾಕೆ ಮಾಡಬೇಕಾಗಿತ್ತು? ಇದು ಪ್ರಕೃತಿಯ ಸಹಜವಾದ ವಿಷಯ. ಈ 7 ಬೀಳುವಿಕೆಗಳಲ್ಲಿ, ಈ ಕಷ್ಟ ನಷ್ಟಗಳಲ್ಲಿ ಒಂದು ಸ್ವಾರೂಪ್ಯವನ್ನು ಹೊರತರುವಂಥದ್ದು ದೇವರ ಉದ್ದೇಶವಾಗಿತ್ತು. ಅನೇಕ ಬಾರಿ ಆದಾಮದಿಂದ ಬಂಥ ವಿಷಯಗಳನ್ನು ಒಡೆಯಲ್ಪಡಬೇಕಾಗ್ತದೆ. ಅದಕ್ಕೋಸ್ಕರ ಹೋದು ಈ ಹಾದಿಯಲ್ಲಿ ನಮ್ಮನ್ನು ಕರೆದುಕೊಂಡು ಬಂದು. ಆದರೆ ಅಂತಿಮವಾಗಿ ದೇವರ ಉದ್ದೇಶ, ನೀವು ನನಗೆ ಯಾಜಕರು ರಾಜರು ಆಗಬೇಕು. ಸ್ವಲ್ಪ ಮಟ್ಟಿಗೆ ನಾವು ಈ ಯಾಜಕರು ಅಂತ ರಾಜರು ನೋಡಬೇಕಾದರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಈ ವಿಷಯವನ್ನು ನೋಡ್ಬೋದು. ಪ್ರೇರೆ ಹಳೆ ಒಡಂಬಡಿಕೆಯಲ್ಲಿ ಈ ರಾಜನು ಅಥವಾ ಯಾಜಕನು ಅತ್ಯುನ್ನತವಾದಂಥ ಒಂದು ಸ್ಥಾನ. ಅದು ರಾಜನು ಚಿಯೋನ್ ಬೆಟ್ಟದಲ್ಲಿರ್ತಾನೆ, ಯಾಜಕನು ಇನ್ನೊಂದು ಬೆಟ್ಟದಲ್ಲಿ ಹರ್ಮೋನ್ ಬೆಟ್ಟದಲ್ಲಿ ದೇವರ ಆಲಯದಲ್ಲಿ ಇರ್ತಾ ಇದ್ದಾನೆ. ಯಾವಾಗಲೂ ರಾಜನು ಬಲಿಷ್ಠ, ಅವನ ಕೈಲಿ ಅಧಿಕಾರ ಇದೆ. ದುಷ್ಟ ರಾಜನು ಏನಾದರೂ ಚಿಯೋನ್ ಬೆಟ್ಟದಲ್ಲಿ ಇದ್ದುಕೊಂಡು ಆಳ್ವಿಕೆ ಮಾಡುವಾಗಿದ್ದರೆ ಅವನು ದೇವಾಲಯದ ಆಲಯಕ್ಕೆ ಬೀಗ ಹಾಕಿಸ್ತಾ ಇದ್ದ. ಯಾಜಕರು ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಒಂದು ದಿನ ಬರ್ತಾ ಇದೆ,
ದೇವ ಜನರಾದ ನೀವು ನನಗೆ ರಾಜರು ನೀವು ಆಗುವಿರಿ. ಈ ನನ್ನ ದಂಡವನ್ನು ನೀವು ತೆಗೆದುಕೊಳ್ಳುವವರಾಗಿದ್ದಿರ್ತೀರಿ. ನೀವು ನನಗೆ ಯಾಜಕರೂ ಆಗುವಿರಿ. ಹಳೆ ಒಡಂಬಡಿಕೆಯಲ್ಲಿ ಒಂದಕ್ಕೊಂದು ಮಿಕ್ಸ್ ಆಗ್ತಾ ಇರಲಿಲ್ಲ. ರಾಜನು ಯಾಜಕನ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಜಕನು ರಾಜನ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನಾದರೂ ಅಪ್ಪಿತಪ್ಪಿ ಮಾಡಿದರೂ ಕೂಡ ಅವರಿಗೆ ಮರಣ ಕಟ್ಟಿಟ್ಟ ಬುತ್ತಿ ಆಗ್ತಾ ಇತ್ತು. ಸೌಲನು ಕೂಡ ತಾನು ಪ್ರಯತ್ನಪಟ್ಟು ಯಾಜಕನ ಕೆಲಸ ಮಾಡೋದಕ್ಕೆ ಹೊತ್ತು ಆಲಯಕ್ಕೆ ಪ್ರವೇಶಿ ಯಜ್ಞ ಸಮರ್ಪಿಸಿದಾಗ ಅವನು ದೋಷಕ್ಕೆ ಒಳಪಟ್ಟನು. ಅಥವಾ ಇನ್ನೊಬ್ಬ ವ್ಯಕ್ತಿ ತಾನು ರಾಜನ ಒಂದು ಕೆಲಸಕ್ಕೆ ಪ್ರಯತ್ನ ಪಡುವ ರಾಜನ ನೋಡ್ತೇವೆ, ಅವನು ಕೂಡ ದೋಷಕ್ಕೆ ಒಳಪಟ್ಟನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತ ಯೇಸು ನಮಗೆ ಮಾದರಿಯಾದನು. ಕೇವಲ ನಮ್ಮ ಪಾಪಗಳಿಗೋಸ್ಕರ ಮಾತ್ರ ಆತನು ದಂಡಿಸಲ್ಪಟ್ಟಿಲ್ಲ. ಕ್ರಿಸ್ತ ಯೇಸುವಿನ ಜೀವಿತದಲ್ಲಿ ಏನೇನಾಯಿತು ಅವೆಲ್ಲವೂ ನಮ್ಮ ಜೀವಿತದಲ್ಲಿ ಆಗುವಂಥದ್ದು. ಯೇಸು ಲೋಕದಲ್ಲಿ ದೇವರಾಗಿ ಆತನು ಮನುಷ್ಯನಾಗಿ ಬಂದನು. ಮನುಷ್ಯ ಏನೇನು ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನು ಆತನು ಮಾಡಿದನು. ಯೇಸುವಿನ ಜೀವಿತದಲ್ಲಿ ಏನೇನಾಯಿತು ಅದೆಲ್ಲವೂ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಆತನ ಪುನರುತ್ಥಾನವು ಕೂಡ ನಾವಿಲ್ಲಿ ಅನುಭವಿಸ್ತಾ ಇದ್ದೇವೆ. ಆತ ನಮಗೋಸ್ಕರ ಎದ್ದು ಬಂದನು. ಆದರೆ ಕೆಲವೊಂದು ಕಾರ್ಯಗಳನ್ನು ಮಾತ್ರ ಆತನು ಇನ್ನೂ ಪ್ರತ್ಯೇಕಿಸಿ ಇಟ್ಬಿಟ್ಟಿದ್ದಾನೆ, ಅದನ್ನು ನಾವು ಮಾಡಬೇಕೆಂದುಕೊಂಡು. ಇದಕ್ಕೋಸ್ಕರ ದೇವರು ಹೇಳ್ತಾರೆ, ಈ ಕಾರ್ಯಗಳನ್ನಲ್ಲದೆ ಇದಕ್ಕಿಂತಲೂ ಮಹತ್ತಾದ ಕಾರ್ಯಗಳನ್ನು ನೀವು ಮಾಡುವಿರಿ. ಹೌದು, ನಾವು ಈವರೆಗೂ ಆ ಭಾಗಕ್ಕೆ ಬಂದಿಲ್ಲ, ಬರ್ತಾ ಇದ್ದೇವೆ. ಹೌದು, ಆತ್ಮರಕ್ಷಣೆ ದೇವರು ಸಭೆಗೆ ಕೊಟ್ಟನು. ಆದರೂ ಕೂಡ ನಮ್ಮ ಕೊನೆಯ ವೈರಿಯಾದ ಮರಣವನ್ನು ನಾವು ಇನ್ನೂ ಜಯಿಸಿಲ್ಲ. ಕೀರ್ತನೆ 110, ನಾನು ಈ ವಿಷಯ ತೆಗೆದುಕೊಂಡಿರುವಂಥದ್ದು ಯಾಜಕರು ರಾಜರು ಅನ್ನೋ ಉದ್ದೇಶಕ್ಕೋಸ್ಕರ ತೆಗೆದುಕೊಂಡೆ. ಕೀರ್ತನೆ 110 ಅದರ ಮೂಲಕ ಹೋಗೋಣ. ಹಲ್ಲೆಲೂಯಾ. ಪೂರ್ತಿಯಾಗಿ ನೀವು ಓದಿದ್ರು ಒಳ್ಳೆಯದು. ಯಾರಾದರೂ ಸರಿ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚಿಯೋನಿನ ಹೊರಗೂ ಹಬ್ಬಿಸುವನು. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವಕ ಸೈನಿಕರು ಉದಯಕಾಲದ ಇಬ್ಬನಿಯಂತಿರುವರು. ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು ಯೆಹೋವನು ಆಣೆಯಿಟ್ಟು ನುಡಿದಿದ್ದಾನೆ. ಪಶ್ಚಾತ್ತಾಪ ಪಡುವುದಿಲ್ಲ. ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ಒಡೆಯನು ದಾರಿಯಲ್ಲಿ ಹಳ್ಳದ ನೀರು ಕುಡಿದು ತಲೆ ಎತ್ತುವನು. ನೀವು ಇದರ ಹೆಡ್ಡಿಂಗನ್ನು ನೋಡಬೇಕಾದರೆ 110 ಕೀರ್ತನೆ ಹೆಡ್ಡಿಂಗನ್ನು ನೋಡಬೇಕಾದ್ರೆ, ಚಿಯೋನಿನ ಅರಸನಿಗೆ ಯೆಹೋವನ ಸಿಂಹಾಸನವು ಯಾಜಕ ಉದ್ಯೋಗವು ಸಿಕ್ಕುವೆಂಬ ವಾಗ್ದಾನ. ಆದರೆ ಇದು ಸಿಂಹಾಸನವು ಯಾಜಕ ಉದ್ಯೋಗವು ಸಿಕ್ಕುವೆಂಬ ವಾಗ್ದಾನ. ಈ ವಾಗ್ದಾನ ನೆರವೇರಿದಂಥದ್ದು ಕರ್ತನಾದ ಯೇಸುವಿನಲ್ಲಿ. ನೀವು ನಿಧಾನವಾಗಿ ಪುನಃ ಒಂದು ಓದಿ ಅದನ್ನು. ಮುಖ್ಯವಾಗಿ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದೇವೆ, ಮೆಲ್ಕಿಜೆದೇಕನು ಅಂತ ಹೇಳಿಕೊಂಡು. ನೀವು ವಾಕ್ಯವನ್ನು ನೋಡುವಾಗಿದ್ದರೆ ಮೆಲ್ಕಿಜೆದೇಕನು ಬೇರೆ ಯಾರೂ ಅಲ್ಲ, ಅವನು ಕರ್ತನಾದ ಯೇಸುವೆ, ಸಾಲೇಮಿನ ರಾಜನು, ಅವನು ಯಾಜಕನೂ ಆಗಿದ್ದನು. ಈಗ ಯೇಸುವಿನಲ್ಲಿ ಈ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ, ಪರಿಪೂರ್ಣತೆಗೊಂಡಿತು. ಈ ಮುಂದಿನ ಲೋಕವನ್ನು ನಾನು ಹೇಳಿದ ರೀತಿಯಲ್ಲಿ ನಾವು ಎದುರು ನೋಡುವಂಥ ಒಂದು ರಿವೈವಲ್, ಈ ನೋಡುತ್ತಿರುವಂಥ ಒಂದು ಕಾರ್ಯ, ಈ ರಾಜನು ಯಾಜಕನು ಎರಡೂ ಕಾರ್ಯಗಳು ದೇವರ ಮಕ್ಕಳಲ್ಲಿ ಸಭೆಯಲ್ಲಿ ನೀವು ಇದನ್ನು ಪ್ರಾರಂಭವಾಗುವುದನ್ನು ನೋಡ್ಬೋದು.
ಕರ್ತನಾದ ಯೇಸು ತನ್ನದನ್ನು ಆತನು ಯಾವುದನ್ನು ಇಟ್ಟುಕೊಂಡಿಲ್ಲ, ಸಮಸ್ತವನ್ನು ಆತನು ಕೊಟ್ಟಿದ್ದನು. ಸ್ವಲ್ಪ ನಿಮಗಿದು ಆಲೋಚನೆಗೆ ಮೀರುವಂಥದ್ದು ಕಾಣಿಸಲ್ಪಡ್ಬೋದು, ಆದರೆ ಪ್ರಿಯರೇ, ದೇವ್ರ ನಾಮಕ್ಕೆ ಸ್ತೋತ್ರ. ಆದರೆ ದೇವರೇ ಇದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ಇವತ್ತು ನಾವು ಕಷ್ಟಪಡ್ತಾ ಇದ್ದೇವೆ, ಸುವಾರ್ತೆ ಸೇರ್ತಾ ಇದ್ದೇವೆ. ದೇವರೇ, ನನ್ನ ಮಾತನ್ನು ಯಾರೂ ನಾವು ಕೇಳ್ತಾ ಇಲ್ಲ. ದೇವರೇ, ಕೋಟ್ಯಾಂತರ ರೂಪಾಯಿಗಳು ವ್ಯಯ ಆಗ್ತಾ ಇದೆ. ಮನೆಗಳಿಗೆ ಟಿ ವಿ ಬಂದಾಗ ನಾವೆಲ್ಲ ಭಾಳ ಸಂತೋಷ ಪಟ್ಟೆವು. ಮನೆ ಒಳಗಡೆ ಇವತ್ತು ಸುವಾರ್ತೆ ತಲುಪ್ತದೆ ಅಂತ ಹೇಳಿಕೊಂಡು ಮನೆಗೆ ಸುವಾರ್ತೆ ತಲುಪಿತು, ಆದರೆ ರಕ್ಷಣೆ ಭಾಳ ಕಡಿಮೆ. ಹೇಗೆ ಮಾಡ್ತಾ ಇದ್ದೇವೆ? ಹೇಗೆ ಸಾಧ್ಯ? ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಪೀಠ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡು ಎಂದು ಹೇಳಿದನು ಕರ್ತನಾದ ಯೇಸು. ಅಪೊಸ್ತಲಕೃತ್ಯ 3:21 ನೋಡಬೇಕಾದರೆ ಕರ್ತನಾದ ಯೇಸು ಎರಡನೇ ಬರುವಿಕೆ ನಾವು ಎದುರು ನೋಡ್ತಾ ಇದ್ದೇವೆ. ಪ್ರಿಯರೇ, ಸಮಸ್ತವು ಆತನ ಅಧೀನಕ್ಕೆ ಒಪ್ಪಿಸಲ್ಪಡುವವರೆಗೂ ಆತನು ಅಲ್ಲೇ ಇರಬೇಕಾಗ್ತದೆ. ಯಾವ ಜವಾಬ್ದಾರಿಯನ್ನು ತನ್ನ ಮಕ್ಕಳಿಗೆ ಆತನು ಕೊಟ್ಟಿದ್ದಾನೋ, ಆ ದೇವರ ಮಕ್ಕಳು, ದೇವರ ಸಭೆ ಸಮಸ್ತವನ್ನು ಸೆರೆ ಹಿಡಿದು ಕ್ರಿಸ್ತನ ಪಾದಕ್ಕೆ ಒಪ್ಪಿಸಿದಾಗಲೇ ಅದು ಅಂತ್ಯ ಅಂತ ಹೇಳಿಕೊಂಡು ಕೊರಿಂಥ 15ನೇ ಅಧ್ಯಾಯದಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಈ ಸಭೆ ದೇವರಿಗೆ ಪ್ರತಿನಿಧಿ. ನಾವಿಲ್ಲಿಂದ ಓಡಿ ಹೋಗೋದಕ್ಕೋಸ್ಕರವಲ್ಲ, ಕಠಿಣ ಯುದ್ಧ ನಡೆಯುವಂತಹ ಜನರಲ್ಲಿ ನಾವಿಲ್ಲಿಂದ ಓಡಿ ಹೋಗೋದಕ್ಕೋಸ್ಕರವಲ್ಲ, ಕ್ರಿಸ್ತ ಯೇಸುವನ್ನು ಧರಿಸಿಕೊಂಡು ನಾವು ನಿಲ್ಲುವುದಕ್ಕೆ ಶಕ್ತರಾಗುವಂತೆ ಆತ ನಮ್ಮನ್ನು ಎಲ್ಲವನ್ನು ದಯಪಾಲಿಸಿದ್ದಾನೆ. ಯಾವುದನ್ನು ನಮಗೆ ದಯಪಾಲಿಸಿದ್ದಾನೋ ಅದೆಲ್ಲವನ್ನು ನಾವು ಸೆರೆ ಹಿಡಿದು ಕ್ರಿಸ್ತನ ಪಾದಕ್ಕೆ ಒಪ್ಪಿಸುವಂಥದ್ದು. ಈಗ ಇಲ್ಲಿ ರಾಜನು ಅಥವಾ ಅಧಿಕಾರ ಅಂತ ಹೇಳುವಾಗ ಪ್ರೇರೆ ನಮಗೆ ಅಧಿಕಾರ ನಮಗೆ ಸ್ವಲ್ಪ ಗೊತ್ತು. ನಮಗೆ ಕಾಯಿಲೆಗಳ ಮೇಲೆ ನಾವು ದೆವ್ವಕ್ಕೆ ಗದರಿಸ್ತೇವೆ, ವ್ಯಾಧಿಗಳ ಮೇಲೆ ಅಧಿಕಾರ ತೆಗೆದುಕೊಳ್ತೇವೆ, ನಾವು ಅದನ್ನು ಗದರಿಸ್ತೇವೆ. ಆದರೆ ಮುಖ್ಯವಾಗಿ ದುಷ್ಟತನದ ವಿಷಯದಲ್ಲಿ ಹೇಗೆ ಮಾಡಬಲ್ಲೆವು? ಅನೇಕ ಬಾರಿ ನಾವು ಸುವಾರ್ತೆ ಹೇಳಿದರೂ ಕೂಡ ಅದನ್ನು ಕೇಳದೇ ಇರುವಂತಹ ಸ್ಥಿತಿ ನಾವಿದ್ದೇವೆ. ಆದರೆ ದೇವರ ಮಕ್ಕಳ ಒಂದು ಸ್ಥಾನ, ಒಂದು ಪ್ರಸನ್ನತೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಂತ ಹೇಳುವಾಗಿದ್ದರೆ, ಇವರು ಯಾವ ಮಟ್ಟದಲ್ಲಿ ಕಾಣಿಸಲ್ಪಡ್ತಾರೆ ಅಂತ ಹೇಳಿದರೆ, ಇವರು ಒಬ್ಬ ವ್ಯಕ್ತಿ ಅವನು ಎಷ್ಟೇ ಕಠಿಣ ಹೃದಯದವನಾಗಿರಲಿ, ಅವನಿಗೆ ಇಷ್ಟನೇ ಇಲ್ಲದೆ ಇರಲಿ, ಅಲ್ಲಿಂದ ಹೊರಡುವಂಥ ಜೀವ ಆ ವ್ಯಕ್ತಿಗಳನ್ನು ಮಾನಸಾಂತರಕ್ಕೆ ನಡೆಸುವುದಕ್ಕೂ, ಅವರು ತಲೆಬಾಗುವುದಕ್ಕೂ, ಕಠಿಣ ಹೃದಯಗಳು ಮಾರ್ಪಾಟಾಗುವುದಕ್ಕೂ ಆಗುವಂಥ ಕಾರ್ಯಗಳು. ನಾವು ಅಧಿಕಾರ ಅಂತ ಹೇಳಿದಾಗ ಇನ್ನೊಬ್ಬರನ್ನು ದಬ್ಬಾಳಿಕೆ ಮಾಡಿ ಇನ್ನೊಬ್ಬರನ್ನು ಹತೋಟಿಗೆ ತೆಗೆದುಕೊಂಡು ರಾಜರು ಮಾಡುವ ಆಳ್ವಿಕೆಯಲ್ಲಿ ಅಲ್ಲ, ಲೋಕದ ದುಷ್ಟತನವನ್ನು, ಕೆಟ್ಟತನವನ್ನು ಕೆಡವಿ ಹಾಕಿ ಅಲ್ಲಿ ದೇವರ ಸ್ವಾರೂಪ್ಯವನ್ನು ಬಿಡುಗಡೆ ಮಾಡುವಂಥ ಸೇವೆ. ಮೊದಲನೇ ಅಭಿಷೇಕ ಉಂಟಾದಾಗ ಪೇತ್ರನು ಪ್ರಸಂಗ ಮಾಡುವಾಗ ಅದೇ ಕಠಿಣ ಹೃದಯದ ವ್ಯಕ್ತಿಗಳು, ಅದೇ ಯೇಸುವನ ಶಿಲುಬೆಗೆ ಹಾಕಿದಂಥವರು. ಆದರೆ ಪವಿತ್ರಾತ್ಮನ ಮನವರಿಕೆ ಉಂಟಾಗಿ ಪವಿತ್ರಾತ್ಮನ ಪ್ರಸಂಗ ಮಾಡುವಾಗ ಹೃದಯದಲ್ಲಿ ಅಲಗು ನಟ್ಟಂತಾಗಿ ಅವರು ಕೂಗಾಡೋದಕ್ಕೆ ಪ್ರಾರಂಭ ಮಾಡಿದರು, ಸ್ವಾಮಿ ನಾವೇನು ಮಾಡಬೇಕು? ಪವಿತ್ರಾತ್ಮನ ಆಳವಾದ ಕನ್ವಿಕ್ಷನ್ನು, ಪವಿತ್ರಾತ್ಮನ ಆಳವಾದ ಕಾರ್ಯಗಳು, ಅದೇ ಕಠಿಣ ಹೃದಯದ ವ್ಯಕ್ತಿಗಳು, ಅದೇ ದ್ರೋಹಿಗಳು. ಅಥವಾ ನಿಮಗೂ ಕೂಡ ಕೆಲವು ಸಲ ಮುಖ್ಯವಾಗಿ ಸೇವಕರುಗಳಿಗೆ ಅನುಭವ ಆಗಿರ್ತದೆ. ನೀವು ಒಂದೊಂದು ಸಮಯದಲ್ಲಿ ಒಂದು ಜಾಗದಲ್ಲಿ ಹೋದಾಗ ಇದ್ದಕ್ಕಿದ್ದಾಗ ಕೂತ್ಕೊಂಡು ಕೆಲವರು ಅಳೋದಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾರೆ. ಅಥವಾ ಇನ್ನು ಕೆಲವು ಸಲ ನಿಮಗೆ ಕೆಲವರಿಗೆ ಗೊತ್ತಿರ್ತದೆ, ಯಾರೋ ಬಂದುಬಿಟ್ಟು ನಿಮ್ಮ ಬಳಿಯಲ್ಲಿ ಹೇಳ್ತಾರೆ, ಇದು ನನ್ನ ವಿಷಯ, ನಾನು ನಿಮ್ಮ ಬಳಿಯಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಏನಾಗ್ತಾ ಇದೆ? ನಿಮ್ಮ ಒಳಗಡೆ ಇರುವಂಥ ಪ್ರಸನ್ನತೆ ಅವರ ಮೇಲೆ ಬಿದ್ದಿದ್ದರಿಂದ ಸುಮ್ಮನೆ ಕೂತ್ಕೊಂಡು ಅಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪಾಪದ ಮನವರಿಕೆ ಉಂಟಾಗ್ತದೆ. ಇನ್ನು ಕೆಲವರು ಆತ್ಮರಕ್ಷಣೆಗೋಸ್ಕರ ನಾವೇನು ಮಾಡಬೇಕಂತ ಕೇಳ್ತಾ ಇದ್ದಾರೆ. ಚಿಕ್ಕ ಮಟ್ಟದಲ್ಲಿ ನೀವು ಅದನ್ನು ಅನುಭವಿಸಿರ್ತೀರ ಸಭೆಯಾಗಿ. ಆದರೆ ಉನ್ನತ ಮಟ್ಟದಲ್ಲಿ ಕಾರ್ಯಗಳು ಬರ್ತಾ ಇದೆ. ಪವಿತ್ರಾತ್ಮ ಪ್ರಸನ್ನತೆ ನಾವು ಪರಿಪೂರ್ಣತೆಗೆ ಬಂದಾಗ ಕರ್ತನಾದ ಯೇಸು ಮೋಶೆಯನ್ನು ದೇವರು ಕಳಿಸ್ಕೊಡ್ತಾ ಇದ್ದಾನೆ, ಸ್ವಾಮಿ ಜನರನ್ನು ಬಿಡುಗಡೆ ಮಾಡು. ಖಂಡಿತವಾಗಿ ನನ್ನ ಕೈಲಿ ಸಾಧ್ಯ ಇಲ್ಲ ದೇವರೇ, ಹೊರಟು ಜನಾಂಗ ನಾನೇ ಬಿಡುಗಡೆ ಮಾಡೋದಕ್ಕೆ ಹೋಗಿ ನನ್ನ ಮೇಲೇ ಮರಣದಂಡನೆ ತೆಗೆದುಕೊಂಡು ಬಂದರು. ನನ್ನ ಕೈಲಿ ಸಾಧ್ಯ ಇಲ್ಲ. ಮೋಶೆ, ನಿನ್ನ ಕೈಲಿ ಏನಿದೆ? ನಾನು ಕುರಿಗಳನ್ನು ಕಾಯಿಸುವಂಥ ಒಂದು ಕೋಲು ನನ್ನ ಕೈಲಿದೆ, ಬಿಸಾಡೋದನ್ನು. ಹೌದದು ಹಾವಾಯಿತು, ಎತ್ಕೋದನ್ನು, ಇದನ್ನು ತೆಗೆದುಕೊಂಡು ಹೋಗು, ಇದರ ಮೂಲಕ ನಿನ್ನ ಜನಾಂಗಗಳನ್ನು ಬಿಡುಗಡೆ ಮಾಡುವಿ. ಕೋಲು ಅಂತ ಹೇಳುವಂಥದ್ದು ಕುಲಕ್ಕೆ, ಪ್ರದೇಶಕ್ಕೆ ಇರುವಂಥ ದಂಡ. ಅದು
ಅಧಿಕಾರ, ನೋಡೋದಕ್ಕೆ ಒಣಕೋಲು. ಮೋಶೆ ಹೊರಟೋಗ್ತಾನೆ. ಫರೋಹನ ಮುಂದೆ ಹೇಳ್ತಾ ಇದ್ದಾನೆ, ನನ್ನ ಜನರನ್ನು ಬಿಡಿಸು, ನಾನು ಅವ್ರನ್ನ ಕರೆದುಕೊಂಡು ನಾನು ಹೋಗಬೇಕು. ಯಾರೋ ನಿನ್ನ ದೇವರು, ನಾನು ಯಾಕೆ ಅವನನ್ನು ಬಿಡುಗಡೆ ಮಾಡಬೇಕು? ಮೋಶೆ ಕೋಲನ್ನು ಬಿಸಾಕ್ತಾ ಇದ್ದಾನೆ, ಹಾವು ಉಂಟಾಯಿತು. ಅಯ್ಯೋ ಮೋಶೆ, ಇದೊಂದು ಚೀಪ್ ಮ್ಯಾಜಿಕ್ ಇದು, ಇದನ್ನು ಯಾರು ನಂಬ್ತಾ ಇದ್ದಾರೆ? ನನ್ನ ಮಂತ್ರವಾದಿಗಳನ್ನ ಕರೀತೇನೆ, ಅವ್ರು ಬಂದರು, ಮಂತ್ರವಾದಿಗಳು ಹಾವನ್ನು ಮಾಡಿದರು. ಆದರೆ ಮೋಶೆ ಕೋಲು ಅವರ ಹಾಲನ್ನು ನುಂಗಿತು. ಮೋಶೆ, ಇನ್ನೇನು ಮಾಡಬಲ್ಲೆ? ನಾನು ನೈಲ್ ನದಿಯನ್ನು ರಕ್ತವನ್ನು ಮಾಡಬಲ್ಲೆ. ಅವರು ಅದನ್ನು ಮಾಡಿದರು. ಇನ್ನೇನು ಮಾಡಬಲ್ಲೆ ನಾನು? ಹೌದು, ಆತನು ಕಪ್ಪೆಗಳನ್ನು ಮಾಡಿದನು, ಅವರು ಕೂಡ ಕಪ್ಪೆಗಳನ್ನು ಮಾಡಿದರು. ಮೋಶೆ, ನಾನು ಇದಕ್ಕೆಲ್ಲ ಹೆದರೋದಿಲ್ಲ, ನಾನು ನಿನಗೆ ಇದೆಲ್ಲ ಒಂದು ಚೀಪಾದ ಮ್ಯಾಜಿಕ್ಗಳು, ನಾನು ಭಯಪಡೋದಿಲ್ಲ ಇದಕ್ಕೋಸ್ಕರ. ಮೋಶೆ ಹೇನುಗಳನ್ನು ಧೂಳುಗಳನ್ನು ಹೇನುಗಳಾಗಿ ಮಾರ್ಪಡಿಸಿದನು. ಆಗ ಅವರ ಕೈಲಿ ಅದು ಸಾಧ್ಯವಾಗಲಿಲ್ಲ. ಅವರು ಹೇಳಿದರು, ದಿಸ್ ದ ಹ್ಯಾಂಡ್ ಆಫ್ ಗಾಡ್, ಇದು ದೇವರ ಬಲ. ಈ ಕೋಲು ಇದು ರಾಜದಂಡ, ಇದು ರಾಜದಂಡ. ನೀವು ಅನೇಕ ಬಾರಿ ನೀವು ಓದ್ಬೋದು, ದೇವರ ವಾಕ್ಯದಲ್ಲಿ ರಾಜದಂಡ ಅಂತ ಹೇಳುವಂಥದ್ದು. ಹೌದು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅದನ್ನು ಕಳಿಸಿಕೊಡುವಾಗ ನಮ್ಮ ಸ್ವಂತ ಬಲದಿಂದ ನಾವು ಹೋಗುವುದಿಲ್ಲ, ನಮ್ಮ ಸ್ವಂತ ಸಾಮರ್ಥ್ಯದಿಂದಲ್ಲ ಪ್ರೇರೆ, ಆತನ ಬಲದಿಂದ, ಆತನ ಅಭಿಷೇಕದಿಂದ. ಅದು ಒಣಕೋಲು ಪ್ರೇರೆ, ಸಿದ್ಧರಾಗಿ ಅಪೇಕ್ಷಿಸಿ ಬಯಸಿ ಅದನ್ನು. ಮುಖ್ಯವಾಗಿ ಒಂದು ಪರಿಪೂರ್ಣತೆ ಸೇವೆಯಲ್ಲಿ ಬಂದು ದೇವರನ್ನ ಎದುರು ನೋಡ್ತಿರುವಾಗ, ನಾನು ಯಾವುದೇ ಡಿನಾಮಿನೇಷನ್ಸ್ ಬಗ್ಗೆ ಅಥವಾ ಪಂಗಡಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಬೇಕಾದಷ್ಟು ಇದೆ, ಬೇಕಾದಷ್ಟು ಕೆಲವು ಸುಳ್ಳು ಪ್ರವಾದಿಗಳು ಅಂತ ಹೇಳ್ತೇವೆ. ನಿಮ್ಗೆ ಯಾರು ಅಂತ ಹೆಚ್ಚಾಗಿ ಗೊತ್ತಾಗೋದಿಲ್ಲ, ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ಪ್ರಾಮಾಣಿಕರಾಗಿರಲಿ. ದೇವರು ಎತ್ತುತ್ತಾ ಇದ್ದಾನೆ, ಯಾರನ್ನ ಮೇಲೆ ಕೆತ್ತಬೇಕು ಅಂತ ಹೇಳಿಕೊಂಡು ಪ್ರಾಮಾಣಿಕಂದಿದ್ದು ಆತನ ಎದುರು ನೋಡ್ತಿರುವಂಥವನು. ಆರೋನನ ಕೋಲು, ಅವರು ಕೂಡ ಅನೇಕರು ವಾದ ಮಾಡಿದರು, ಏನು ನೀನು ಯಾಕೆ ಆರೋನನ ಮಾತ್ರ ನೀನು ತೆಗೆದುಕೊಂಡು ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇದೆಯಾ? ನಾವು ಕೂಡ ಸೇವೆ ಮಾಡುವವರೇ, ನಾವು ಕೂಡ ಸೇವಕರೇ. ಅವರಲ್ಲೂ ಕೂಡ ಗೊಂದಲ ಉಂಟಾಯಿತು. ದೇವರ ಮೋಶೆಯ ಮೂಲಕ ಹೇಳಿ ಕಳಿಸನು, ಹೋಗು ಅವರ ಕೋಲುಗಳನ್ನು ಎಲ್ಲರೂ ತಮ್ಮ ತಮ್ಮ ಕೋಲುಗಳನ್ನು ತೆಗೆದುಕೊಂಡು ಆಲಯಕ್ಕೆ ತೆಗೆದುಕೊಂಡು ಬರಲಿ. ಆದರೆ ಆರೋನನ ಕೋಲು ಮಾತ್ರ ಮುಂಜಾನೆಯಲ್ಲಿ ಚಿಗುರಿತು, ಒಣಕೋಲು. ಅದು ಹೂವು, ಬಾದಾಮಿ ಹಣ್ಣುಗಳನ್ನ ಕೂಡ ಬಿಟ್ಟಿತು. ಇಟ್ಸ್ ಎ ರೆಸರೆಕ್ಷನ್ ಪವರ್, ಪುನರುತ್ಥಾನದ ಬಲ. ಒಂದೇ ರಾತ್ರಿಯಲ್ಲಿ ಇದನ್ನು ವಿಶೇಷವಾಗಿ ನಾವು ಪ್ರತಿಯೊಬ್ಬರು ಕೂಡ ಎದುರು ನೋಡ್ತಾ ಇದ್ದೇವೆ. ಆತ್ಮರಕ್ಷಣೆ ಹೊಂದಿದವರಾಗಿದ್ದರೂ ಕೂಡ ನಮ್ಮ ದೇಹದಲ್ಲಿ ಇನ್ನೂ ಕೂಡ ನಾವು ಹೋರಾಟದಲ್ಲಿದ್ದೇವೆ. ಆದರೆ ಆತನ ಪುನರುತ್ಥಾನದ ಬಲ, ಪರಿಪೂರ್ಣತೆ ಪ್ರೇರೆ, ಅದು ಪರಲೋಕದಲ್ಲಿ ಅಲ್ಲ, ಇಲ್ಲಿ ಲೋಕದಲ್ಲೇ ನಾವು ಎದುರಿಸೋಕ್ಕೋಸ್ಕರ, ಸ್ವೀಕಾರ ಮಾಡಿಕೊಳ್ಳುವುದಕ್ಕೋಸ್ಕರ. ಆತನ ಪ್ರತ್ಯಕ್ಷತೆಯಲ್ಲಿ ನಾವು ಹೇಳ್ಬೋದು, ದೇವರೇ ನಮ್ಮ ಈ ಮತ್ಸ್ಯ ದೇಹ. ಅನೇಕರು ತಿಳ್ಕೊಳ್ತಾ ಇದ್ದಾರೆ, ಹೌದು ನಾವು ಮಣ್ಣಿಗೆ ಹಿಂತಿರುಗ್ತೇವೆ ಅಂತ ಹೇಳಿಕೊಂಡು. ಪ್ರೇರೆ, ಅರ್ಧ ಸತ್ಯ. ದೇವರಿಗೆ ಈ ದೇಹ ಕೂಡ ಬೇಕಾಗಿದೆ. ಫಿಲಿಪಿಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಸ್ವಾಮಿ ಈ ಮತ್ಸ್ಯ ದೇಹ, ಈ ಮಣ್ಣು ದೇಹ ಏಕೆ ಬೇಕು? ಈ ಮತ್ಸ್ಯ ದೇಹವನ್ನು ಕೂಡ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಆತನು ಮಾಡ್ತಾ ಇದ್ದಾನೆ, ತನ್ನ ದೇಹದ ಸ್ವಾರೂಪ್ಯವಾಗುವಂತೆ. ಆದ್ದರಿಂದ ನಿಮ್ಮ ದೇಹದ ಕೃತ್ಯಗಳು ಆತ್ಮರಕ್ಷಣೆ ಹೊಂದಿದಾಗಿ ಕೂಡ ಪರಿಶುದ್ಧತೆಯಲ್ಲಿ ನಡೆಯಿರಿ, ದೇಹದ ಕ್ರಿಯೆಗಳಲ್ಲಿ ಎಚ್ಚರಿಕೆದಿರಿ, ದೇವರ ಪ್ರಸನ್ನತೆಯನ್ನು ಅಪೇಕ್ಷಿಸಿರಿ. ಒಂದು ವೇಳೆ ಕಾಲಕ್ಕೆ ಮೊದಲು ನಾವೇನೋ ನಿದ್ದೆ ಹೋದರೂ ಕೂಡ ಪರವಾಗಿಲ್ಲ, ನಾವು ಮಾಡಿದಂಥ ಅರಿಕೆ, ನಮ್ಮ ನಂಬಿಕೆ ನಮ್ಮನ್ನು ಆ ದಿನದಲ್ಲಿ ನಮ್ಮನ್ನು ಎಬ್ಬಿಸ್ತಾ ಇರ್ತದೆ. ಆದರೆ ನಿರೀಕ್ಷೆ ಇರಲಿ, ಗುರಿ ಇರಲಿ, ನಾವು ಆತನ ಸ್ವಾರೂಪ್ಯದಲ್ಲಿ ಕಾಣಿಸಲ್ಪಟ್ಟೇ ಪಡ್ತೇವೆ. ಕರ್ತನಾದ ಯೇಸುವಿನ ಜೀವಿತದಲ್ಲಿ ಏನಾಯಿತೋ ಪ್ರೇರೆ, ಅದೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಕರ್ತನಾದ ಯೇಸು ಪುನರುತ್ಥಾನವಾಗಿ ಬಂದಾಗ ಸ್ವಂತ ಶಿಷ್ಯರೇ ಗುರುತು ಹಿಡಿಯಲಿಲ್ಲ. ಮಗ್ದಲದ ಮರಿಯಾಳ ತನ್ನ ಗುರುತು ಹಿಡಿಯಲಿಲ್ಲ. ಅವರಿಗೊಂದು ಒಳಗಿನ ಒಂದು ಇನ್ನರ್ ಇಂಟ್ಯೂಷನ್ ಹೇಳ್ತಾ ಇದೆ, ಹೋದ ಅದನ್ನು ಯೇಸು ಇರಬೇಕು. ಆ ಬೆಟ್ಟದ ಅಲ್ಲಿ ಮೀನುಗಳನ್ನ ತನ್ನ ಸುಡ್ತಾ ಇರುವಂಥದ್ದು ಯೇಸು ಇರಬೇಕು. 7 ಕಿಲೋಮೀಟ್ರ್ ಎಮ್ಮಾಹುಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ, ಬೇರೆ ಏನೂ ಮಾತಾಡ್ತಾ ಇಲ್ಲ, ದೇವರ ವಿಷಯ ಮಾತಾಡ್ತಾರೆ, ಗುರುತು ಹಿಡಿಯಲಿಲ್ಲ. ಕಾರಣ ದೇವರ ವಾಕ್ಯ ಹೇಳ್ತಾರೆ, ಮಾರ್ಕನ ಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ, ಆತನು ರೂಪಾಂತರದಿಂದ ಕಾಣಿಸಲ್ಪಟ್ಟನು. ಹಿ ವಾಸ್ ಇನ್ ಎ ಡಿಫ್ರೆಂಟ್ ಫಾರ್ಮ್. ಈ ಕಾರಣದಲ್ಲಿ ಅವರು ಗುರುತು ಹಿಡಿಯಲಿಲ್ಲ. ಪ್ರೇರೆ, ದಿನ ಬರ್ತಾ ಇದೆ,
ಈ ದೇಹದಲ್ಲಿ ನಾವು ಇನ್ನೊಂದು ಸ್ವರೂಪದಲ್ಲಿ ಆತನು ಕಾಣಿಸಲ್ಪಡ್ತಾ ಇದ್ದೇವೆ. ಈ ಲೋಕದಲ್ಲೇ ಇರ್ತೇವೆ ದೇವರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ. ಆದರೆ ಎಲ್ಲರೂ ಆತನ್ನು ಗುರುತಿಸ್ತಾರೆ ಅಂತ ನಾನು ಹೇಳೋದಕ್ಕೆ ಆಗ್ತಾಯಿಲ್ಲ. ನಮ್ಗೆ ಗೊತ್ತಿಲ್ಲ ಅದು ಯಾವ ರೀತಿ ಆಗ್ತದೆ ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ ಯೇಸು ಪುನರುತ್ಥಾನವಾದ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಲ್ಪಟ್ಟಾಗ ಅಲ್ಲಿ ಕೆಲವೊಂದು ಸಮಾಧಿಗಳಿದ್ದವು. ಆ ಸಮಾಧಿಗಳು ತೆರೆದವು. ಆ ದೇವಜನರು ಪಟ್ಟಣದ ಒಳಗಡೆ ನಡೆದುಕೊಂಡು ಬಂದರು. ಅವರು ಬೇರೆ ಯಾರೂ ಆಗಿರದೆ ಅಬ್ರಹಾಮ ಸತ್ತಾಗ ಸಾರಳಿಗೆ ತೆಗೆದುಕೊಂಡಂಥ ಭೂಮಿ, ಯೋಸೇಫನು ಐಗುಪ್ತದಲ್ಲಿ ಸತ್ತಾಗ ತೆಗೆದುಕೊಂಡು ಬಂದಂಥ ಮೂಳೆಗಳು ಎಲ್ಲವೂ ಆ ಜಾಗದಲ್ಲಿದ್ದವು. ಅವರು ಯೆರೂಸಲೇಮ್ ಪಟ್ಟಣ ನಡೆದುಕೊಂಡು ಬಂದವರು. ಒಂದು ಟ್ರಾನ್ಸ್ಲೇಷನ್ ಅಂತ ಅವರು ಕಾಣಿಸಲ್ಪಟ್ಟಿದ್ದು ಮಾತ್ರ, ಬರೀ ಕಾಣಿಸ್ಕೊಂಡು ಯಾರೋ ಪರಕೇನೋ ಹೋದಾಗ ಕಾಣಿಸ್ಕೊಂಡೋದಕ್ಕೆ ದೊಡ್ಡ ವಿಶೇಷವಲ್ಲ. ಗುರುತಿಸಲ್ಪಟ್ಟರು, ದೇ ಐಡೆಂಟಿಫೈಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಬರುವಿಕೆ ನಿಶ್ಚಯ. ಕ್ರಿಸ್ತ ಯೇಸುವಿನ ಜೀವಿತದಲ್ಲಿ ಏನಾಯಿತು ಅದೆಲ್ಲವೂ ನಮ್ಮ ಜೀವಿತದಲ್ಲಿ ಆಗುವಂಥದ್ದು. ಕೊನೆಗೆ ಸ್ವಲ್ಪ ಗುರುತು ಹಿಡಿದಾಗ ಅವರು ಆಶ್ಚರ್ಯಪಟ್ಟರು. ಅವರು ಹೇಳಿದರು, ಒಂದು ವೇಳೆ ನಾವು ಭೂತವನ್ನು ನೋಡುತ್ತಾ ಇದ್ದೇವೆ ಅಂತ ಹೇಳಿಕೊಂಡು. ಮಕ್ಕಳೇ, ಭಯಪಡಬೇಡಿ, ಭೂತಕ್ಕೆ ಮೂಳೆಗಳಿಲ್ಲ, ಮಾಂಸಗಳಿಲ್ಲ, ತಿನ್ನುವುದಕ್ಕೆ ಏನಾದರೂ ಇದ್ದರೆ ಕೊಡಿರಿ, ನಾನು ಮುಟ್ಟಿ ನೋಡಿರಿ, ಸಾಲಿಡ್ ಬಾಡಿ. ಆದರೆ ಆ ಸಾಲಿಡ್ ಬಾಡಿ ಮುಚ್ಚಿದಂಥ ಕಿಟಕಿ ಬಾಗಿಲುಗಳಿಂದಲೂ ಕೂಡ ಬರಬಹುದು, ಗೋಡೆಗಳಿಂದ ಕೂಡ ಹಾದು ಬರ್ಬೋದು. ಮಕ್ಕಳು ತಿನ್ನುವುದಕ್ಕೆ ಏನಾದರೂ ಇದ್ದರೆ ಕೊಡಿರಿ. ಅದೇ ರೀತಿಯಲ್ಲಿ ನಮಗೆ ಹೋಗ್ತಾ ಇದೆ ಪ್ರೇರೆ. ನಾವು ಆತ್ಮವಾಗಿ ಹೋಗೋದಿಲ್ಲ. ದೇವರು ಉಂಟು ಮಾಡಿರುವಂಥ ಪ್ರತಿಯೊಂದು ಕಾರ್ಯ, ಮುಖ್ಯವಾಗಿ ದೇವರ ವಿಶೇಷವಾದ ಉದ್ದೇಶ ಇದೆ. ಈವರೆಗೂ ನಮ್ಮ ಜೀವಿತದಲ್ಲಿ ಆಗದೇ ಇರುವಂಥದ್ದು. ಹೌದು, ಪ್ರಯತ್ನ ಪಡ್ತಾ ಇದ್ದೇವೆ, ಸುವಾರ್ತೆ ಸಾರೋದಕ್ಕೆ ಪ್ರಯತ್ನ ಅತ್ಯಲ್ಪ ನಿಜ. ಆದರೆ ಯಾರೊಬ್ಬರನ್ನ ನಾಶನಗೋಸ್ಕರವಲ್ಲ, ದೇವರು ಮುಖ್ಯವಾಗಿ ಗುರಿ ಮಾಡಿಕೊಳ್ಳುತ್ತಾ ಇರುವಂಥದ್ದು ಯಾರಿಗಂತ ಹೇಳಿದರೆ ಪ್ರಥಮ ಫಲವಾಗಿ ಕರೆಯಲ್ಪಟ್ಟ ಜನರಿಗೋಸ್ಕರ. ಹೊರಗಿನ ಜನರ ವಿಷಯದಲ್ಲಿ ಹೌದು ನಾವು ಮಾಡೋಣ, ಸುವಾರ್ತೆ ಸಾರೋಣ, ಆದರೆ ಮುಖ್ಯವಾಗಿ ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ನೀವೊಬ್ಬ ರಾಜನೂ ಯಾಜಕನೂ ಹೌದು. ಒಬ್ಬ ಯಾಜಕನ ಕೆಲಸ ಏನು ಅಂತ ಹೇಳಿದರೆ ಅವನು ದೇವರಿಗೆ ಮಧ್ಯವರ್ತಿಯಾಗಿ ನಿಂತುಕೊಳ್ಳುವಂಥವನು, ದೇವರ ಬಳಿಯಲ್ಲಿ ವಿಜ್ಞಾಪಿಸುವಂಥವನು. ಹಾಗೂ ಒಬ್ಬ ಯಾಜಕ ಅವನಿಗೆ ಕೆಲವೊಂದು ಶುದ್ಧತೆಯ ಕ್ರಮಗಳು ಕೂಡ ಇದೆ. ರೋಮರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ದೇವರ ನಾಮಕ್ಕೆ ಸ್ತೋತ್ರ. ನಮಗೆ ಯಾವಾಗ ಗುರಿ ಇರೋದಿಲ್ಲವೋ, ವೇರ್ ದೆರ್ ಇಸ್ ನೋ ವಿಷನ್ ಪೀಪಲ್ ವಿಲ್ ಪ್ಯಾರಿಶ್. ನಮಗೆ ಗುರಿ ಇರೋದಿಲ್ವೋ, ಹೌದು ನಾವಿಷ್ಟೇ, ಯೇಸು ಯಾವಾಗ ಬಂದುಬಿಡ್ತಾ ಇದ್ದಾನೆ, ನಾವಿಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಆದರೆ ಗುರಿ ಇರುವಾಗ, ಹೌದು ದೇವರೇ ನಾನು ನಿರೀಕ್ಷಿಸ್ತಾ ಇದ್ದೇವೆ, ನಿಮ್ಮ ಬಾಯಿ ಅರಿಕೆಗಳನ್ನ ಬಿಡಬೇಡಿ, ನಿನ್ನ ಸ್ವಾರೂಪ್ಯದ ನಮ್ಮನ್ನು ಕರೆದಿದ್ದಿ, ನಿನ್ನಂತೆ ನಮಗೆ ಯಾಜಕನಾಗಿ ಕರೆದಿದ್ದಿ. ಕರ್ತನೆ, ಸಿದ್ಧವಾಗಿದ್ದೇವೆ. ಜ್ಞಾನಿಯಾದ ಕನ್ನಿಕೆಯರಂತೆ ನಮ್ಮ ದೀಪಗಳಲ್ಲಿ ಎಣ್ಣೆಗಳನ್ನು ಕಾಪಾಡಿಕೊಂಡಿದ್ದೇವೆ. ನಾವು ಯಾವಾಗಲೂ ಸ್ತುತಿ ಸ್ತೋತ್ರಗಳನ್ನು ಮಾಡುವಂಥ ಜನರೇ, ನಿನ್ನನ್ನು ಉಲ್ಲಾಸಿತ ಕೊಂಡಾಡುತ್ತಾ ಇದ್ದೇವೆ. ಕೆಲವೊಂದು ವಿಷಯಗಳು ನಮ್ಮ ಕಾರ್ಯಗಳಿಂದ, ನಮ್ಮ ಬಲದಿಂದ ಆಗದೇ ಇರುವಾಗಲೂ ಕೂಡ ನಮಗೆ ಗೊತ್ತು, ನಿನ್ನ ಬರುವಿಕೆಯಲ್ಲಿ ನಿನ್ನನ್ನು ಪರಿಪೂರ್ಣಗೊಳಿಸ್ತಾ ಇದ್ದಿ. ಹೌದು, ನಮ್ಮ ಸ್ವಂತ ಬಲದಿಂದ ಸಾಧ್ಯವಿಲ್ಲ ಕೆಲವೊಂದು ವಿಷಯಗಳನ್ನು. ನಾವು ಜಕರ್ಯದಲ್ಲಿ ಯಾಜಕನ ನೋಡ್ತಾ ಇದ್ದೇವೆ, ಯೆಹೋಶುವ ಅಂತ ಹೇಳಿಕೊಂಡು. ಆದರೆ ಹಳೆ ಒಡಂಬಡಿಕೆ ಯೆಹೋಶುವ ಅಲ್ಲ, ಯಾಜಕನಾದ ಯೆಹೋಶುವ. ಈ ಯಾಜಕನು ಕೊಳೆಯ ಬಟ್ಟೆಯಿಂದ ನಿಂತಿರಲಾಗಿ ದೇವರು ತನ್ನ ದೂತನಿಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಹೋಗಿ ಅವನ ಕೊಳೆಯ ಬಟ್ಟೆಯನ್ನು ತೆಗೆದು ಹಾಕು. ಯಾಜಕ, ಅವನಿಗೇನು ಗೊತ್ತಿ ಇಲ್ವಾ, ಅವನಿಗೇನು ಬುದ್ಧಿ ಇಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಯಾಜಕ ಎಷ್ಟು ಕೆಲವು ದಿವಸಗಳ ಸಿದ್ಧತೆ ಮಾಡಬೇಕಾಗಿತ್ತು, ಅವನು ಅತಿ ಪರಿಶುದ್ಧ ಸ್ಥಾನದಲ್ಲಿ ಹೋಗಬೇಕಾದರೆ. ಆದರೆ ಅವನ ಕೈಲಿ ಆಗ್ತಾ ಇಲ್ಲ. ಆದರೆ ಸಮಯ ಬರ್ತಾ ಇದೆ, ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಂಬಿಕಸ್ಥರಾಗಿರೋಣ. ತನ್ನ ಕಾಲದಲ್ಲಿ ದೇವರು ಆಜ್ಞೆ ಮಾಡ್ತಾನೆ, ಹೋಗು ಆ ಕೊಳೆಯ ಬಟ್ಟೆಯನ್ನು ಅವನಿಂದ ತೆಗೆದು ಹಾಕು, ಶ್ರೇಷ್ಠ ವಸ್ತ್ರವನ್ನು ತೊಡಿಸು. ನಾನು ಅವನನ್ನು ಗೌರವಿಸಬೇಕು, ನಾನು ಸನ್ಮಾನಿಸಬೇಕು. ಹಳೆ ಒಡಂಬಡಿಕೆಯಲ್ಲಿ ಯಾಜಕರನ್ನ ಕೂಡ ದೇವರು ಅವರಿಗೊಂದು ನಿಲುವಂಗಿಯನ್ನು, ಅವರಿಗೆ ಮುಂಡಾಸವನ್ನು ಕೊಡಬೇಕಾದ ದೇವರು ಹೇಳ್ತಾ ಇದ್ದಾರೆ. ಹೌದು, ಅವರಿಗೊಂದು ಯೂನಿಫಾರ್ಮ್. ನಾನು ಅವ್ರನ್ನ ಗೌರವಿಸಬೇಕು, ನಾನು ಅವ್ರನ್ನ ಸನ್ಮಾನಿಸಬೇಕು. ಆದ್ದರಿಂದ ಅವರು ಈ ರೀತಿಯಾಗಿ ಹೂಡಿಗೆ ತೊಡಿಗೆ ಕೊಡಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಆತನ ಪರಿಶುದ್ಧ ಜನಾಂಗ, ಯಾಜಕ ವರ್ಗ, ಎ ರಾಯಲ್ ಪ್ರೀಸ್ಟ್ಹುಡ್ ಆ್ಯಂಡ್ ಹೋಲಿ ನೇಷನ್ ಪ್ರೇರೆ ಗುರಿ ಇರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನಾವು ಎಷ್ಟರ ಮಟ್ಟಿಗೆ ಹೆಚ್ಚಿಸಲ್ಪಡೋದಕ್ಕೋಸ್ಕರವಲ್ಲ, ಬದಲಾಗಿ ಇದು ದೇವರ ಪರಿಪೂರ್ಣ ಉದ್ದೇಶ. ಆ ಕೀರ್ತನೆ 110 ನಾನು ಓದಿ ಮುಗಿಸ್ತೇನೆ.
ಯೆಹೋವನು ನನ್ನ ಒಡೆಯನಿಗೆ, ನೀನು ನನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಯೇಸು, ಯೆಹೋವನು ನಿನ್ನ ರಾಜ್ಯದಂಡದ ಆಳ್ವಿಕೆಯನ್ನು ಚೀಯೋನಿನವರೆಗೂ ಆತನು ಹಬ್ಬಿಸುವನು. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ಈವರೆಗೂ ನಮ್ಮ ವೈರಿಗಳು ಕಾಯಿಲೆಗಳು, ಕ್ಯಾನ್ಸರ್ಗಳು, ಟ್ಯೂಮರ್ಗಳು ಅಥವಾ ಅನೇಕ ಬಡತನಗಳು, ಕೊರತೆಗಳು, ಅಂತಿಮವಾಗಿ ಮಾಟಗಾರರು, ಮಾಟಗಾತಿಗಳು, ದುಷ್ಟತನವೂ ಕೂಡ ದೊರೆತನ ಮಾಡು ಅಂತ ಹೇಳುವಾಗ ಅದು ಇಲ್ಲದಂತೆ ಮಾಡುವವರೆಗೂ. ಆದರೆ ನಾನು ಕಾರ್ಯವನ್ನು ಮಾಡುವಾಗ ನನ್ನ ಪ್ರಜೆಗಳು ಸಂತೋಷದಿಂದ, 3ನೇ ವಾಕ್ಯ, ನನ್ನ ಪ್ರಜೆಗಳು ಸಂತೋಷದ ತಾವಾಗಿ ಸೇರಿಕೊಳ್ಳರು. ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವ ಸೈನಿಕರು ಉದಯ ಕಾಲದ ಇಬ್ಬನಿಯಂತೆ ಇರುವರು. ಹಲ್ಲೆಲೂಯಾ. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಇವತ್ತು ಕೆಲವು ಭಾಗದಲ್ಲಿ ಸೇವೆಗಳು ಅಂತ ಹೇಳುವಾಗ ಅನೇಕ ಪಾಸ್ಟರ್ ಮಕ್ಕಳುಗಳೇ ಸೇವೆಗೆ ಬರ್ತಾ ಇಲ್ಲ. ಯಾಕಂದರೆ ಹೆಚ್ಚಿನ ಭಾಗದಲ್ಲಿ ಅವರು ಪಾಸ್ಟರ್ಗಳ ತಮ್ಮ ತಂದೆ ತಾಯಿಗಳ ಕಷ್ಟಗಳನ್ನ ನೋಡ್ತಾರೆ, ಹಣಕಾಸಿನ ಕೊರತೆಯನ್ನು ನೋಡ್ತಾರೆ. ಅವ್ರು ಹೇಳ್ತಾರೆ, ನಾನು ಬೇಕಾದ್ರೆ ದುಡಿತೇನೆ, ಬೇಕಾದ್ರೆ ದುಡಿದು ಬಿಟ್ಕೊಳ್ಬೇಕಾದ್ರೆ ಕಾಣಿಕೆ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಫಲ ಕಾಣ್ತಾ ಇಲ್ಲ, ಒಂದು ಸರಿಯಾದ ರಿಸಲ್ಟ್ ಕಾಣ್ತಾ ಇಲ್ಲ. ಆದರೆ ನಾನು ಕಾರ್ಯ ಮಾಡುವಂಥ ದಿನಗಳಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಜನರು ವಾಲಂಟಿಯರ್ ಆಗಿ ಅವರು ಬಂದು ಸೇರಿಕೊಳ್ಳೋರು. ಅವರು ಉದಯ ಕಾಲದ ಇಬ್ಬನಿಯಂತೆ ಅವರು ಇರೋರು, ದ ಫ್ರೆಶ್ನೆಸ್. ಅವರು ತಾವಾಗಿ ಬಂದು ಅವರಲ್ಲಿ ಸೇರಿಕೊಳ್ಳುವವರು. ಯಾಕಂದರೆ ದೇವರು ಮಾಡುವಂಥ ಕಾರ್ಯಗಳ ಮೂಲಕ. ಈಗ ನಾವು ಬೇಸತ್ತದಿಂದ ಅನೇಕರು, ಹೌದು ಬೇಕಾದ್ರೆ ನಾವು ದುಡ್ಡು ಕೊಡ್ತೇವೆ, ಆದರೆ ನಾವು ಸಹಾಯ ಮಾಡ್ತೇವೆ, ಅದು ಸೇವೆ ಬೇಡ. ಆದರೆ ದೇವರು ಮಾಡುವಂಥ ಕಾರ್ಯಗಳನ್ನ ಕಣ್ಣಾರೆ ಕಾಣುವಾಗ, ಎಸ್ ಹಲ್ಲೆಲೂಯಾ, ವಾಲಂಟಿಯರ್ ಆಗಿ ತಾವಾಗಿ ಬಂದವರು ಸೇರಿಕೊಳ್ಳೋರು. ಪರಿಶುದ್ಧ ಭೂಷಿತರಾದ ಯುವಕ ಸೈನಿಕರು ಉದಯ ಕಾಲದ ಇಬ್ಬನಿಯಂತೆ ಇರುವವರು, ವಿತ್ ಆಲ್ ದ ಫ್ರೆಶ್ನೆಸ್. ಹಲ್ಲೆಲೂಯಾ. ಬೆಳಗಿನ ಸಮಯದಲ್ಲಿ ಹುಲ್ಲಿನ ಮೇಲೆ ಬಿದ್ದಂತಹ ಯುವಕ ಮಜ್ಜಿನಂತೆ. ನೀನು ಸದಾಕಾಲವು ಮೆಲ್ಕಿಜೆದೇಕನ ತರಕ ಯಾಜಕನೊಂದು ಯೆಹೋವನು ನನಗೆ ಆಜ್ಞೆ ಇಟ್ಟಿದ್ದಾನೆ. ಸದಾಕಾಲ ಮೆಲ್ಕಿಜೆದೇಕನ ಥರ ನೀನು ರಾಜನು ಹೌದು, ನೀನು ಯಾಜಕನು ಹೌದು ಎಂದು ಯೆಹೋವನು ಆಣೆ ಇಟ್ಟು ನುಡಿದಿದ್ದಾನೆ. ಆತನು ಪಶ್ಚಾತ್ತಾಪ ಪಡುವುದಿಲ್ಲ. ಪ್ರೇರೆ, ದೇವರು ಒಂದು ಕಾರ್ಯವನ್ನು ಮಾಡುವಾಗ ಆತನು ಮಾಡಿದ್ದು ಶಾಶ್ವತ. ಲೋಕದಲ್ಲಿ ಇವತ್ತು ಕೆಲವರನ್ನ ಆತನು ಐಶ್ವರ್ಯವಂತರಾಗಿ ಮಾಡ್ತಾ ಇದ್ದಾನೆ, ಕೆಲವರು ಜ್ಞಾನಿಗಳನ್ನಾಗಿ ಮಾಡ್ತಾ ಇದ್ದಾನೆ. ಅಥವಾ ತಾನು ಮಾಡಿದಂಥ ಕಾರ್ಯಕ್ಕೆ ಆತನು ಪಶ್ಚಾತ್ತಾಪ ಪಡುವುದಿಲ್ಲ, ಅದು ಅವನ ಸ್ವ ಇಚ್ಛೆ. ಅದೇ ರೀತಿಯಲ್ಲಿ ತನ್ನ ಜನರನ್ನು ಪರಿಪೂರ್ಣತೆಗೆ ತರುವಾಗ, ಅವರನ್ನು ತನ್ನ ರಾಜರನ್ನಾಗಿ ಯಾಜಕರನ್ನಾಗಿ ಮಾಡುವಾಗ ಆತನು ಪಶ್ಚಾತ್ತಾಪ ಪಡುವುದಿಲ್ಲ. ಆತನಿಗೆ ಬದಲಾಗಿ ಆತನ ಸ್ವ ಇಚ್ಛೆ. ಒಬ್ಬ ವ್ಯಕ್ತಿಯನ್ನು ಆರೋಗ್ಯದಲ್ಲೂ ಐಶ್ವರ್ಯದಲ್ಲೂ ಸಮಾಧಾನ ಇಟ್ಟಿದ್ದಕ್ಕೋಸ್ಕರ ಇಸ್ ಪ್ಲೆಜರ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವು ಕೂಡ ಅದೇ ರೀತಿ ಹೇಳ್ತಾ ಇದೆ. ನಾನು ಅದಕ್ಕೆ ಪಶ್ಚಾತ್ತಾಪ ಪಡೋದಿಲ್ಲ, ಇಟ್ಸ್ ಮೈ ಪ್ಲೆಜರ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಯಾಜಕರು ಸಾಲೇಮಿನ ರಾಜ ಕರ್ತನಾದ ಯೇಸುವಿನಲ್ಲಿ ನಾವು ನೋಡ್ತೇವೆ. ಸಾಲೇಮಿನ ರಾಜನು ರೊಟ್ಟಿಯನ್ನು ರಸವನ್ನು ಕೊಟ್ಟನು ಅಬ್ರಾಮನಿಗೆ. ಕರ್ತನಾದ ಯೇಸು ಕೊನೆಯ ದಿವಸದಲ್ಲಿ ನಮಗೆ ರೊಟ್ಟಿಯನ್ನು ರಸವನ್ನು ಕೊಟ್ಟನು. ಆತನು ತನ್ನನ್ನು ಸಂಪೂರ್ಣವಾಗಿ ನಮಗೆ ಒಪ್ಪಿಸಿ ಕೊಟ್ಟನು. ಆದರೆ ಈ ಪರಿಪೂರ್ಣವಾಗಿ ಅಂತ ನಾನು ಹೇಳ್ತಾ ಇಲ್ಲ. ನಾವು ಆತನ ರಕ್ತವೂ ಆದೆವು, ನಾವು ಮಾಂಸವೂ ಆದೆವು. ಮತ್ತಾಯನ ಸುವಾರ್ತೆ 26ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ದಿನದಲ್ಲಿ ತಂದೆಯ ರಾಜ್ಯದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇನೆ. ಈಗ ಒಪ್ಪಿಸಿಕೊಟ್ಟಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ, ಬಾಧ್ಯರಾಗಿದ್ದೇವೆ. ಆದರೆ ಆವತ್ತಿನ ದಿವಸದಲ್ಲಿ, ಆ ದಿನದಲ್ಲಿ ನನ್ನನ್ನು ಸಂಪೂರ್ಣವಾಗಿ ನಿಮಗೆ ದಾರಿ ಎರೆದು ಕೊಡ್ತಾ ಇದ್ದೇನೆ. ನನ್ನ ಅಸ್ತಿತ್ವವನ್ನೇ ನಾನು ಕಳೆದುಕೊಳ್ತಾ ಇದ್ದೇನೆ. ನಾವು ಕ್ರಿಸ್ತನಲ್ಲಿ ಒಂದೇ ದೇಹ, ಒಂದೇ ರಕ್ತ, ನಾವು ಆತನಲ್ಲಿ ಒಂದೇ ನ್ಯೂ ಕ್ರಿಯೇಷನ್ ಮ್ಯಾನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಯಾವುದೇ ತಡೆ ಇಲ್ಲದೆ ಮುಂದೆ ಕಾರ್ಯಗಳು ಬೇಕಾದಷ್ಟಿದೆ. ಈಗ ಪ್ರೇರೆ, ಒಬ್ಬ ವ್ಯಕ್ತಿ ಒಂದು ಮರಣವನ್ನು ಅನುಭವಿಸಿದಾಗ ಅದು ಅಂತ್ಯವಲ್ಲ, ಇದು ಒಂದು ಪುಟ ತಿರುವಿದ ರೀತಿಯಲ್ಲಿ ಮುಂದೆ ಭಾಳಷ್ಟು ಕೆಲಸಗಳಿವೆ. ದೇವರ ವಾಕ್ಯ ಹೇಳ್ತದೆ, ಆತನ ಕೃಪಾತಿಶಯಗಳನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಇನ್ ದ ಏಜಸ್ ಟು ಕಮ್. ಹೌದು, ಬೇಕಷ್ಟು ಹಿಡನ್ ಇದೆ.
ದೇವರು ತಿಳಿಪಡಿಸಿದರೆ. ಆದರೆ ಇವಾಗ ನಮ್ಮ ಮುಂದಿನ ಸ್ಟೆಪ್ಪಿಗೆ ಮಾತ್ರ ನಿಂತುಕೊಳ್ಳೋಣ. ಹೌದು, ಆತನ ಬರುವಿಕೆ ನಿಶ್ಚಯ. ಆದರೆ ಆತನ ಬರುವಿಕೆ ಮುಖ್ಯವಾಗಿ ತನ್ನ ಎದುರು ನೋಡುತ್ತಿರೋಣ ಯಾವುದಕ್ಕೋಸ್ಕರ? ಆತನ ಸಂಪೂರ್ಣತೆಯಲ್ಲಿ, ಆತನ ಪರಿಶುದ್ಧತೆಯಲ್ಲಿ, ಆತನಂತೆಯೇ ವೆನ್ ಹಿ ಅಪಿಯರ್ಸ್ ವಿ ಶಾಲ್ ಬಿ ಲೈಕ್ ಹಿಮ್, ಆತನಂತೆ. ಅದಾದಮೇಲೆ ಜವಾಬ್ದಾರಿ ಯಾರಿಗೆ ಯಾವ ರೀತಿ ಕೊಡಲ್ಪಟ್ಟಿದೆ ಅದು ಬೇರೆ. ಆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇಷ್ಟು ಮಾತ್ರ ನಿರೀಕ್ಷೆ ಇರಲಿ. ಅನೇಕ ಕಾರ್ಯಗಳನ್ನು ದೇವರು ನಮ್ಮಿಂದ ನಿರೀಕ್ಷಿಸ್ತಾ ಇದ್ದಾನೆ. ಈ ಲೋಕ ವ್ಯರ್ಥತ್ವಗೋಸ್ಕರ ಉಂಟು ಮಾಡಿಲ್ಲ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದ ಹೋಲ್ ಕ್ರಿಯೇಷನ್ ಇಸ್ ಗ್ರೋನಿಂಗ್ ಆ್ಯಂಡ್ ಮೋರ್ನಿಂಗ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್. ಇಡೀ ಸೃಷ್ಟಿಯು ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತು ಅಂತ ಎದುರು ನೋಡ್ತಾ ಇದೆ. ಪ್ರಾಣಿಗಳು, ಪಕ್ಷಿಗಳು ಕೂಡ ಇವತ್ತು ಕಾಯಿಲೆಗೆ ಒಳಗಾಗಿವೆ. ಹೇಗೆ ಒಳಗಾಯಿತು? ಮನುಷ್ಯನಿಂದ. ಮನುಷ್ಯ ನಿನ್ನ ಮೂಲಕ ಭೂಮಿಗೆ ಶಾಪ ಬಂತು. ಯಾವ ಮನುಷ್ಯನಿಂದ ಭೂಮಿಗೆ ಶಾಪ ಬಂತೋ ಈ ಸೃಷ್ಟಿಯು ಕೂಡ ಇವತ್ತು ಮನುಷ್ಯನ ಎದುರು, ಅದೇ ಮನುಷ್ಯ ಎದುರು ನೋಡ್ತದೆ. ಆ ಮನುಷ್ಯನ ಮೂಲಕವೇ ಈ ಸೃಷ್ಟಿಗೆ ಬಿಡುಗಡೆ. ಗಾಡ್ ಬ್ಲೆಸ್ ಯು. ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರು ದೊಡ್ಡ ಜವಾಬ್ದಾರಿ, ಹೌದು, ಪ್ರಥಮ ಫಲಗಳು ಅನಿಸಿಕೊಂಡಂಥವರ ನಮ್ಮ ಮೇಲೆ ದೇವರು ತುಂಬ ಆಸೆ ಇಟ್ಟಿದ್ದಾನೆ, ತುಂಬ ನಿರೀಕ್ಷೆ ಇಟ್ಟಿದ್ದಾನೆ, ತುಂಬ ಆತ ನಮ್ಮಿಂದ ಎದುರು ನೋಡುತ್ತಾ ಇದ್ದಾನೆ. ಪವಿತ್ರಾತ್ಮ ನಮಗೆ ಸಹಾಯ ಮಾಡಲಿ. ಹೌದು ಪ್ರೇರೆ, ನಾವು ಕೇವಲ ಆತ್ಮರಕ್ಷಣೆ ಹೊಂದಿ ಪರಲೋಕಕ್ಕೆ ಸೇರುವುದಕ್ಕೋಸ್ಕರ ದೇವರ ಕಾರ್ಯಗಳು ಮಾಡಿ ಲೋಕಕ್ಕೆ ಬೆಳಕಾಗಿ, ಉಪ್ಪಾಗಿ. ಹೌದು, ಈವರೆಗೂ ಫೇಲ್ಯೂರನ್ನು ನೋಡ್ತಾ ಇದ್ದೇವೆ. ನಿರೀಕ್ಷಿತ ರೀತಿಯಲ್ಲಿ ನಾವು ಫಲ ಕಾಣ್ತಾ ಇಲ್ಲ. ಯೋಚನೆ ಮಾಡಬೇಡಿ. ನಂಬಿಗಸ್ತನು, ಆತನ ಬರುವಿಕೆಯಲ್ಲಿ ತನ್ನ ತೋಟದಲ್ಲಿ ನಂಬಿಗಸ್ತನ ಕೆಲಸ ಮಾಡುವನು ಧನ್ಯನು. ಬಲೆ ನಂಬಿಗಸ್ತನಾದಂಥ ಆಳೆ ಚಿಕ್ಕದರಲ್ಲಿ ನಂಬಿಗಸ್ತನಾಗಿರುವಂಥನು ಧಣಿಯ ದೊಡ್ಡ ಸೌಭಾಗ್ಯದಲ್ಲಿ ಸೇರುವನಾಗು. ಪ್ರಾರ್ಥನೆ ಮಾಡೋಣ. ನಮ್ಮ ಒಳ್ಳೆಯ ಕರ್ತನೇ, ನಮ್ಮ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಿನ್ನ ವಿಶೇಷವಾದ ಪ್ರಸನ್ನತೆಯನ್ನು ಈ ಜಾಗದಲ್ಲಿ ಸ್ವೀಕಾರ ಮಾಡಿಕೊಳ್ತಾ ಇದ್ದೇವೆ. ನಿನ್ನ ದರ್ಶನಗೋಸ್ಕರ ಸ್ತೋತ್ರ, ಗುರಿಗೋಸ್ಕರ ಸ್ತೋತ್ರ. ನಾವು ದೇವರ ಮಕ್ಕಳು, ಬಲಹೀನರಾಗಿದ್ದೇವೆ, ಸೋತು ಹೋಗಿದ್ದೇವೆ ಅನೇಕ ಬಾರಿ. ಹೊರಗಿನ ದೇಹ ಕರಶವಾಗುತ್ತಾ ಇದ್ದರೂ ಒಳಗಿನ ಮನುಷ್ಯ ನವೀಕರಿಸಲ್ಪಡುತ್ತಾ ಇದ್ದಾನೆ. ಒಂದೊಂದು ದಿನವೂ ಒಂದೊಂದು ಮುಟ್ಟುವಿಕೆ, ಒಂದೊಂದು ಆರಾಧನೆ, ಒಂದು ಟಚ್, ಹಾಲೆಲೂಯಾ, ಇನ್ನೊಂದು ದೇವರ ಸ್ವರೂಪ, ಇನ್ನೊಂದು ಆತನ ಪರಿಪೂರ್ಣತೆ. ಒನ್ ಮೋರ್ ಟಚ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ವಿ ರಿಸೀವ್ ಯು. ಹ್ಯಾವ್ ಮರ್ಸಿ ಅಪಾನ್ ಅಸ್. ಕರುಣೆ ತೋರು ದೇವರೇ. ಹಾಲೆಲೂಯಾ. ಮಾತಾಡು ಒಬ್ಬೊಬ್ಬರ ವಿಷಯದಲ್ಲಿ. ದೇವರೇ, ನನಗೆ ಜವಾಬ್ದಾರಿಯನ್ನು ನನ್ನನ್ನು ಯಾವುದಕ್ಕೋಸ್ಕರ ಉಂಟು ಮಾಡಿದ್ದಿ? ನಿಜ, ನಮ್ಮ ಬಲಹೀನತೆಯಲ್ಲಿ ಆತನ ಬಲ ಪೂರ್ಣ ಸಾಧಕವಾಯಿತು. ಆಲೋಚನೆಗೂ ಮೀರಿರುವಂತಹ ತಂದೆ ಗ್ರಹಿಕೆ ನಮ್ಮ ಆತ್ಮದಲ್ಲಿ ಡೌನ್ಲೋಡ್ ಮಾಡುವಂತಹ ದೇವರೇ, ನಿನಗೆ ಸ್ತೋತ್ರ. ನಿನ್ನ ವಿಷಯದಲ್ಲಿ ತಿಳುವಳಿಕೆಯನ್ನು ಕೊಡು, ಪ್ರಕಟಣೆಯ ಜ್ಞಾನ ಕೊಡು. ಗಿವ್ ಅಸ್ ದ ರಿವಿಲೇಷನ್ ನಾಲೆಜ್. ಪ್ರಕಟವಾಗುತ್ತಾ ಬಾ ಸ್ವಾಮಿ, ಪ್ರಕಟವಾಗುತ್ತಾ ಬಾ ಒಬ್ಬೊಬ್ಬರಲ್ಲೂ, ಈ ಸಭೆಯಲ್ಲೂ. ಹೌದು ದೇವರೇ, ಹಾಲೆಲೂಯಾ, ಪ್ರಕಟವಾಗುತ್ತಾ ಬಾ. ಎಷ್ಟರ ಮಟ್ಟಿಗೆ ಒಂದು ದಿವಸ ಹೊರಗಿನ ಶರೀರದ ತೆರೆ ಹೊರಟು ಹೋಗಿ ಕ್ರಿಸ್ತನೇ ಕಾಣಿಸಲ್ಪಡುವವರೆಗೂ ಆಶೀರ್ವಹಿಸು, ಬಲಪಡಿಸು. ಬಿತ್ತಿದಂಥ ಬೀಜಗಳನ್ನ, ವಾಕ್ಯಗಳನ್ನು ರಕ್ತದಿಂದ ಮುದ್ರಿಸಿದ್ದೇವೆ ದೇವರೇ, ನಿನಗೆ ಸ್ತೋತ್ರ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಅದನ್ನು ಕಾಪಾಡಿಕೊಳ್ಳುವಂಥ ಜ್ಞಾನವೂ ಕೊಡು. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.